ಸಪರ್ಯಗಾತ್ ಶುಕ್ರಮಕಾಯಮೌರಣಂ ಮಸ್ನಾವಿರಂ ಶುದ್ಧಮಪಾಪವಿದ್ಧಂ ಕವಿರ್ಮನೀಷೀ ಪರಿಭೂ ಸ್ವಯಂಭೂರ್ಯಥಾ ತಥ್ಯತೋರ್ಥ ವೇದದಾತ್ ಶಾಶ್ವತೀಭ್ಯಃ ಸಮಾಭ್ಯಃ. ಇದು ಮಂತ್ರ. ಈ ಮಂತ್ರದ ಒಂದು ಅರ್ಥ ಏನು ಅಂದರೆ, ಸಹ ಆಜ್ಞಾನಿಯು ಅಂದರೆ ಭಗವಂತನನ್ನು ತಿಳಿದಿರತಕ್ಕಂತಹ ಜ್ಞಾನಿ ಏನಿದ್ದಾನೋ ಆ ಜ್ಞಾನಿಯು ಏನು ಮಾಡ್ತಾನೆ ಅಂದರೆ, ಶುಕ್ರಂ ಶೋಕರಹಿತನಾಗಿರ್ತಕ್ಕಂತಹ, ಅಕಾಯಂ ಲಿಂಗದೇಹರಹಿತನಾಗಿರ್ತಕ್ಕಂತಹ, ಅವರಣಂ ಪರಿಪೂರ್ಣನಾಗಿರ್ತಕ್ಕಂತಹ, ಅಸ್ನಾವಿರಂ ಅಂದ್ರೆ ಅಸ್ನಾವಿರ ಅಂದ್ರೆ ಸ್ನಾಯುವೇ ಮೊದಲಾದ ಸಪ್ತ ಧಾತುಗಳಿಂದ ರಹಿತವಾದ ದೇಹವುಳ್ಳವನು ಅಂತ ಅರ್ಥ. ಅಂದ್ರೆ ಭಗವಂತನ ದೇಹ ಈ ಸ್ನಾಯು, ಅಸ್ಥಿ, ಮಜ್ಜ, ಹಾರ್ಟು, ಲಿವರು, ಕಿಡ್ನಿ ಇಂಥವ್ಯಾವೂ ಇಲ್ಲದಂತಹ ದೇಹ ಅದು, ಅಪ್ರಾಕೃತ ದೇಹ. ಆದ್ದರಿಂದಾಗಿ ಅದನ್ನು ಉಪನಿಷತ್ತು ಹೇಳ್ತಾ ಇದೆ, ಅಸ್ನಾವಿರಂ ಸ್ನಾಯುವೇ ಮೊದಲಾಗಿರ್ತಕ್ಕಂತಹ ಸಪ್ತಧಾತುಗಳ ಸ್ಥೂಲ ದೇಹ ರಹಿತನಾದ ಅಂತರ್ಥ. ಶುದ್ಧಂ ಪರಮ ಪವಿತ್ರವಾಗಿರ್ತಕ್ಕಂತಹ ದೇಹವುಳ್ಳ, ಅಪಾಪವಿದ್ಧಂ ಪಾಪವಿರದೇ ಇರತಕ್ಕಂತಹ ದೇಹವುಳ್ಳ ಆ ಪರಮಾತ್ಮನನ್ನು, ಶ್ರೀಹರಿಯನ್ನು ಪರ್ಯಗಾತ್ ಹೊಂದಿದವನಾಗುತ್ತಾನೆ. ಆ ಪರಮಾತ್ಮ ಅದು ಹೆಂಗಿದ್ದಾನೆ ಮುಂದಿನ ಸಾಲು. ಕವಿಹಿ ಅವನೇನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಕವಿಹಿ ಸರ್ವಜ್ಞನಾಗಿದ್ದಾನೆ. ಸ್ವಯಂಭೂ ಇನ್ನೊಬ್ಬರನ್ನು ಆಶ್ರಯಿಸದೇ ಇರತಕ್ಕಂತಹ ಸ್ವತಂತ್ರನಾಗಿದ್ದಾನೆ. ಸ್ವಯಂಭೂ ಅಂದರೆ ಏನು ಅಂದರೆ ಸ್ವತಂತ್ರ ಅಂತ ಅರ್ಥ. ಅಂದರೆ ಇನ್ನೊಬ್ಬರ ಆಶ್ರಯದೊಳಗೆ ಯಾವ ಕಾಲದಲ್ಲಿಯೂ ಇರದವನು ಅಂತ ಅರ್ಥ. ಸ್ವಯಂಭೂ ಮನೀಷಿ ಎಲ್ಲರ ಮನಸ್ಸಿಗೂ ಕೂಡ ಏನಾಗಿದ್ದಾನೆ, ಪ್ರೇರಕನಾಗಿದ್ದಾನೆ. ಪರಿಭೂಹು ಎಲ್ಲವನ್ನೂ ಕೂಡ ತನ್ನ ವಶವನ್ನಾಗಿ ಮಾಡಿಕೊಂಡಿದ್ದಾನೆ. ಪರಿಭೂಹು ಅಂದ್ರೇನು, ಎಲ್ಲರನ್ನೂ ಕೂಡ ತನ್ನ ವಶವನ್ನಾಗಿ ಮಾಡಿಕೊಂಡಿದ್ದಾನೆ. ಶಾಶ್ವತೀಭ್ಯ ಸಮಾಭ್ಯ ಅನಾದಿ ಅನಂತ ಕಾಲಗಳಿಂದ ಈ ಜಗತ್ತನ್ನು ಯಥಾತಥ್ಯತಃ ಯಥಾರ್ಥವಾಗಿಯೇ ಅರ್ಥಾನ್ ಈ ವಸ್ತುಗಳನ್ನು ವ್ಯದಧಾತ್ ಸೃಷ್ಟಿಸಿದನು ಅಂತ ಅರ್ಥ ಆಯ್ತಾ? ಸರಿ, ಈಗ ರಾಯರ ಖಂಡಾರ್ಥವನ್ನು ನೋಡೋಣ. ಸಜ್ಞಾನಿ ಪರ್ಯಗಾತ್ ಪ್ರಾಪ್ತೋಭೂತ್ ಬ್ರಹ್ಮೇತಿ ಶೇಷಃ ತಾವತಾ ಕಥಂ ಶೋಕಾದ್ಯಭಾವ ಇತ್ಯತಃ ತದ್ವಿಷಿನಷ್ಟಿ ಶುಕ್ರಂ ಇತ್ಯಾದಿನ. ಶುಚಂ ಶೋಕಂ ರಹತಿ ತ್ಯಜತೀತಿ ಶುಕ್ರಂ ಶೋಕರಹಿತಂ. ಅಕಾಯಂ ಲಿಂಗದೇಹರಹಿತಂ. ಅವೃಣಂ ವ್ರಣಸಂಚೂರ್ಣನೆ ಇತ್ಯತಃ ಸ್ತೋಕೋ ವ್ರಣಃ. ಕಾಲೇನ ಸ್ತೋಕತ್ವಾತ್ ಅವರಣಂ ನಿತ್ಯಂ. ಗುಣೈಃ ಅಸ್ತೋಕತ್ವಾದ್ ಅವರಣಂ ಪೂರ್ಣಂ ಇತ್ಯರ್ಥಃ. ಅಸ್ನಾವಿರಂ ಸ್ನಾಮೋಪಲಕ್ಷಿತ ಸಪ್ತಧಾತುಮಯ ಸ್ಥೂಲದೇಹರಹಿತಂ. ಶುದ್ಧಂ ಪಾವಿತ್ರ್ಯದೇಹಂ. ಶುದ್ಧತ್ವಾದೇವಾಪಪಾಪವಿದ್ಧಂ. ತತೇವ ಹೇತೋಃ ಪಾಪಮೂಲ ಸ್ಥೂಲ ಸೂಕ್ಷ್ಮ ಶರೀರಹೀನಂ. ತತೇವ ದೇಹನಿಮಿತ್ತ ಶೋಕಾದಿ ಶೂನ್ಯಂ ಇತಿ ಶುಕ್ರಂ ಇತ್ಯುಚ್ಯತೆ. ಏವಂ ಭೂತಂ ಹರಿಂ ಪರ್ಯಗಾದ್ಯತೋತಃ ಕಾರಣಾತ್ ಶೋಕಾದ್ಯಭಾವಃ. ಏವಂ ಭೂತ ಹರಿಸಾರೂಪ್ಯ ಲಕ್ಷಣಾಂ ತದ್ಗತಿಂ ಗತಸ್ಯ ಶೋಕಾದ್ಯಭಾವೋ ಯುಕ್ತ ಇತಿ ಭಾವಃ. ನನು ಏವಂ ಅಶರೀರಶ್ಚೇ ಜಗತ್ ಸ್ರಷ್ಟಾನೇತಿ ಪ್ರಾಪ್ತಂ. ಲೋಕೆ ಸದೇಹಸ್ಯೈವ ಸೃಷ್ಟೃತಾ ದರ್ಶನಾದಿತ್ಯಾಶಂಕಾಂ ನಿರಾಹ ಕವಿರಿತಿ. ಕವಿಃ ಸರ್ವಜ್ಞಃ ಮನೀಷಿ ಪ್ರಕೃತ್ಯಾದಿ ಸರ್ವ ಮನಸಾಂ ಈಶ್ವರತತ್ವಾನ್ ಮನೀಷಿ. ಏತೇನ ಜ್ಞಾನಾವಿನಾ ಭೂತ ದೇಹವಾನ್ ಇತಿ ಲಭ್ಯತೆ. ಸಚ ಅಪ್ರಾಕೃತ ಏವೇತಿ ಪ್ರಾಗುಕ್ತಃ. ತನ್ನಿಮಿತ್ತ ಶೋಕಾದ್ಯಭಾವೋ ಯುಕ್ತಃ. ಪ್ರಾಕೃತಸ್ಯೈವ ತದ್ಹೇತುತ್ವಾತ್ ಪರಿಭವತಿ ಸರ್ವಂ ವಶೀಕರೋತಿ ಇತಿ ಪರಿಭೂಃ. ಸರ್ವತೋ ವರ ಇತ್ಯರ್ಥಃ. ಸ್ವಯಮೇವ ಪರಂ ಅನವೇಕ್ಷ ಭವತಿ ಇತಿ ಸ್ವಯಂಭೂಃ. ಒಂದೊಂದು ಶಬ್ದಗಳ ಅರ್ಥವನ್ನು ರಾಯರು ಎಷ್ಟು ಚಂದ ತಿಳಿಸಿಕೊಡ್ತಾರೆ ನೋಡ್ರಿ. ಭಾಳ ಸಂಸ್ಕೃತ ನಮಗೆ ಬರುವುದಿಲ್ಲ ಅಂದರೂ ಸಹಿತ
ಸಾಮಾನ್ಯ ಸಂಸ್ಕೃತ ಅರ್ಥ ಆಗ್ತಿದ್ರೂ ಸಹಿತ ನಮಗೆ ಆ ಶಬ್ದಗಳ ಅರ್ಥ ಆಗುವಂತೆ ರಾಯರು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಸದಾ ಅನನ್ಯಾಶ್ರಯ ಅಂತ ಅರ್ಥ. ಸ್ವಯಂಭೂ ಅಂದ್ರೆ ಏನಂತ ಅರ್ಥ? ಸದಾ ಅನನ್ಯಾಶ್ರಯ, ಯಾವಾಗಲೂ ಕೂಡ ಇನ್ನೊಬ್ಬರನ್ನ ಆಶ್ರಯಿಸಿಲ್ಲ. ಅನ್ಯಾಶ್ರಯ ಬೇರೆ, ಅನನ್ಯಾಶ್ರಯ ಬೇರೆ. ಇಲ್ಲ ಅನನ್ಯಾಶ್ರಯ ಅಂತ ಹೇಳಿ ಓದ ಮುಂತಕ್ಕೆ ಓದಿದ್ರೆ ಮತ್ತೆ ಅನರ್ಥ ಆಗ್ತದೆ. ಸ್ವಯಂಭೂ ಅಂದ್ರೆ ಏನಂತ ಅರ್ಥ ಅಂದ್ರೆ ಸ್ವಯಮೇವ ಅಂದ್ರೆ ಪರಂ ಅನವೇಕ್ಷ್ಯ, ಇನ್ನೊಬ್ಬರನ್ನ ನಿರೀಕ್ಷಿಸಲಾರದೆ. ಭವತೀತಿ ಸ್ವಯಂಭೂ ಸದಾ ಅನನ್ಯಾಶ್ರಯ. ಶಾಶ್ವತಿ ಸಮಾಭ್ಯ ಇತಿ ಪಂಚಮಿ ಸಪ್ತಮ್ಯರ್ಥೆ. ಅನಾದ್ಯನಂತ ಸಂವತ್ಸರೇಷು ಯಥಾ ತಥ್ಯತೋ ಯಥಾರ್ಥೇನ ವರ್ತಮಾನಾನ್ ಅರ್ಥಾನ್ ವ್ಯದದಾತ ನಿರ್ಮಮೇ. ಅಂದರೆ ಅನಾದ್ಯನಂತ ಕಾಲಗಳಲ್ಲಿಯೂ ಕೂಡ ವಸ್ತುಗಳು ಹೇಗೆ ಹಿಂದಿತ್ತೋ ಹಾಗೆ. ನೀವು ಸಂಧ್ಯಾವಂದನೆ ಮಾಡೋ ಮುಂದೂ ಕೂಡ ಹೇಳ್ತಿಲ್ವ ರತಂಚ ಸತ್ಯಂಚ. ಹೀಗಾಗಿ ಹಿಂದೆ ಹೇಗಿತ್ತೋ ಹಾಗೇ ಭಗವಂತ ಏನು ಮಾಡಿದ, ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದ. ಯಥಾತಥ್ಯೇನ ಅಂದ್ರೆ ಅನಾದ್ಯನಂತ ಸಂವತ್ಸರೇಶು, ಬರೇ ಹೋದ್ಸರಿ ಹಿಂಗಿತ್ತೋ ಅದಕ್ಕೆ ಹಿಂಗಾತು ಅಲ್ಲ, ಅನಾದ್ಯನಂತ ಕಾಲಗಳಲ್ಲಿ ಹೇಗಿತ್ತೋ ಹಾಗೇ ಭಗವಂತ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಯಾಥಾತಥ್ಯತ ಅಲ್ಲಿ ಯಾಥಾತಥ್ಯತ ಅಂದಾರಲ್ಲ, ಯಾಕೆ ಯಾಥಾತಥ್ಯತ ಅಂದಾರ ಅಂದ್ರೆ ಬ್ರಹ್ಮ ವಿವರ್ತತ್ವಾದರ್ಥಾನಾಂ ನ ತತ್ಸೃಷ್ಟೋ ದೇಹಾದ್ಯಪೇಕ್ಷೇತಿ ಚೋದ್ಯಂ ನಿರಸ್ತಂ. ಬಹಳ ಸುಂದರವಾದ ಮಾತು ಹೇಳ್ತೇನೆ, ವಿವರಣೆ ಕೊಡ್ತೇನೆ. ಶಾಶ್ವತಿಭ್ಯ ಸಮಾಭ್ಯ ಇತ್ಯುಕ್ತ ಸದಾ ದೇಹಹೀನಸ್ಯಾಪಿ ಸೃಷ್ಟಿ ಸಮಯೇ ದೇಹೋಪಾದಾನೇನಾಸ್ತು ಸೃಷ್ಟಿರಿತಿ ಚೋದ್ಯಂ ನಿರಸ್ತಂ ಧ್ಯೇಯಂ. ಅಂದ್ರೆ ಸೃಷ್ಟಿಯಾದಿ ಪ್ರವಾಹಸ್ಯ ಅನಾದ್ಯನಂತಕಾಲೀನತ್ವ ಇತಿ. ಬಹಳ ಸುಂದರವಾಗಿರ್ತಕ್ಕಂಥ ವಿವರಣೆ ರಾಯರು. ಈ ಜಗತ್ತನ್ನ ಭಗವಂತ ಅನಾದ್ಯನಂತ ಕಾಲದಲ್ಲಿ ಹೇಗಿದೆ ಹಾಗೆ ಸೃಷ್ಟಿ ಮಾಡ್ತಾನೆ ಅಂದರೆ, ಭಗವಂತ ಸೃಷ್ಟಿ ಮಾಡ್ತಾನೆ ಅಂದರೆ ಯಾರು ಒಂದು ಸೃಷ್ಟಿ ಮಾಡ್ತಾರೋ ಅವರಿಗೆ ಅವಯವ ಬೇಕು. ಒಬ್ಬ ಕುಂಬಾರ ಗಡಿಗೆಯನ್ನು ಮಾಡ್ತಾನೆ ಅಂದರೆ ಅವನ ಕೈ ಕಾಲುಗಳು ಬೇಕು, ಕರಚರಣಾದಿಗಳು ಬೇಕಲ್ಲ. ಕೈ ಕಾಲುಗಳು ಇರಲಾರ್ದ ಕುಂಬಾರ ಗಡಿಗೆ ಆದ್ರೂ ಹೆಂಗೆ ಮಾಡ್ತಾನೆ? ಯಾವುದಾದ್ರೂ ಒಂದು ವಸ್ತು ನಿರ್ಮಾಣ ಮಾಡಬೇಕಾದರೆ ನಿರ್ಮಾಪಕನಿಗೆ ದೇಹ ಬೇಕು. ಈಗ ಭಗವಂತನಿಗೆ ದೇಹವೇ ಇಲ್ಲ ಅಂತಾದರೆ ಹೇಗೆ ಈ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ? ಪ್ರಶ್ನೆ ಅರ್ಥ ಆಯ್ತಲ್ಲ. ಭಗವಂತ ನಿರಾಕಾರ ಅಂತಾದರೆ, ಪರಮಾತ್ಮನಿಗೆ ಆಕಾರವೇ ಇಲ್ಲ ಅಂತಾಗಿದ್ದರೆ ಆಗ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡೋದಾದರೂ ಹೇಗೆ ಅಂತ ದೊಡ್ಡ ಪ್ರಶ್ನೆ. ಅದಕ್ಕಾಗಿ ಅವನಿಗೂ ಏನು ಬೇಕಾಗಾದರೆ ದೇಹ ಬೇಕು. ಈ ದೇಹ ಪ್ರಾಕೃತ ದೇಹ ಅಂತಾದರೆ ಅವನು ಭಗವಂತನಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಉಪನಿಷತ್ತಿಗೆ ಒಂದು ಚಾಲೆಂಜ್ ಬಿತ್ತು. ಈಗ ಏನು ಹೇಳಬೇಕು? ಇದಕ್ಕೆ ಕೆಲವರು ವ್ಯಾಖ್ಯಾನ ಮಾಡುವಾಗ ಒಬ್ಬೊಬ್ಬರು ತಮ್ಮದೇ ಆದ ವಿಭಿನ್ನ ಶೈಲಿಗಳಲ್ಲಿ ಅದರ ಉತ್ತರವನ್ನು ಹೇಳಿದರು. ಏನು ಹೇಳಿದರು? ಒಬ್ಬರು ಏನು ಹೇಳಿದರು ಇದಕ್ಕೆ ಅರ್ಥ ಹೇಳುವಾಗ, ಅಪ್ಪ ಭಗವಂತನು ನಿರಾಕಾರ ಸತ್ಯ, ಆದರೆ ಈ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಜಗತ್ತ ಮೊದಲು ಮಿಥ್ಯ. ಜಗತ್ತ ಏನಾಗಿದೆ? ಮಿಥ್ಯ. ಜಗತ್ತಿಲ್ಲೇ ಇಲ್ಲ, ಬ್ರಹ್ಮ ಸತ್ಯಂ ಜಗತ್ ಮಿಥ್ಯ. ಆದ್ದರಿಂದಾಗಿ ಈಗ ಕಪ್ಪಿ ಚಿಪ್ಪಿನೊಳಗೆ ಬೆಳ್ಳಿ ಇಲ್ಲವೇ ಇಲ್ಲ. ಆದರೆ ಕಪ್ಪಿ ಚಿಪ್ಪು ನೋಡಿದಾಗ ನಿಮಗೆ ಬೆಳ್ಳಿ ಅಂತ ಹೇಗೆ ತೋರ್ತದೆ? ಹಗ್ಗ ನೋಡ್ಲಿಕ್ಕತ್ತದ್ದು, ಅಲ್ಲಿ ಹಾವು ಇಲ್ಲೇ ಇಲ್ಲ. ಆದರೆ ನೀವು ಹಗ್ಗ ನೋಡ್ಲಿಕ್ಕತ್ತು ಆ ಹಗ್ಗದಲ್ಲಿ ಏನನ್ನ ಭ್ರಮಿಸಿದ್ರಿ? ಹಾವನ್ನು ಭ್ರಮಿಸಿದ್ರಿ. ಹಾಗೆ ಇಲ್ಲದೇ ಇರತಕ್ಕಂತಹ ಈ ಜಗತ್ತನ್ನ, ವಾಸ್ತವಿಕವಾಗಿ ಈ ಜಗತ್ತು ಇಲ್ಲ, ಇರದೇ ಇರತಕ್ಕಂತಹ ಈ ಜಗತ್ತನ್ನ ಸೃಷ್ಟಿ ಮಾಡಲಿಕ್ಕೆ ಅವನಿಗೆ ಯಾಕೆ ದೇಹ ಬೇಕು? ಒಂದು ವ್ಯಾಖ್ಯಾನ. ಅದರದೇ ಇನ್ನೊಂದು ಅಮೆಂಡ್ಮೆಂಟ್ ಏನು ಅಂದರೆ, ಇಂತಹ ಕಣ್ಣಿಗೆ ಕಾಣ್ತದಲ್ರಿ, ಕಣ್ಣಿಗೆ ಕಾಣಬೇಕಾದ್ರೆ ಈಗ ಹಗ್ಗ ನೋಡಿ ಹಾಮು ಅಂತ ತಿಳ್ಕೊಬೇಕಾದ್ರೆ ಹಗ್ಗ ಆದರೂ ನಿರ್ಮಾಣ ಆಗ್ಬೇಕಲ್ಲ. ಕಪ್ಪಿ ಚಿಪ್ಪಿನೊಳಗೆ ಬೆಳ್ಳಿ ಅಂತ ನಮಗೆ ತೋರ್ಬೇಕಾದ್ರೆ ಕಪ್ಪಿ ಚಿಪ್ಪಾದರೂ ಇರಲೇಬೇಕಲ್ಲ. ಇದನ್ನು ಮುಂದೆಲ್ಲ ಬಹಳ ವಿವರಣೆ ಖಂಡನ ಮಾಡೋದಾದ್ರೆ ಆ ಕಡೆಗೆ ಇರಲಿ. ಈಗ ಕೇವಲ ಭಗವಂತನ ಅವಯವ ವಿಷಯಕವಾಗಿ ನಾನು ಮಾತಾಡಲಿಕ್ಕತ್ತದ್ದು ಅಷ್ಟೇ. ಅರ್ಥ ಆಯ್ತಾ? ಆದ್ದರಿಂದಾಗಿ ಇನ್ನೊಬ್ಬ ವಾದಿ ಏನು ಹೇಳಿದ ಅಂದರೆ ಅದೇ ಮುಂದಿನ ಒಂದು ರೂಪ ಅದು ಅಷ್ಟೇ. ಹೀಗಾಗಿ ಭಗವಂತ ಈ ಉಪಾಧಿಯಿಂದ ಗ್ರಸ್ತವಾಗಿರತಕ್ಕಂತಹ ದೇಹವನ್ನ ಪಡೆದು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ವಿಚಾರ. ಅರ್ಥ ಆಯ್ತಾ?
ದೇಹ ಇಲ್ಲ ಅಂತ ಆದರೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಹೇಗೆ ಸಾಧ್ಯ ಇದು ಅಂತನ್ನೋ ಪ್ರಶ್ನೆಗೆ ಉಪನಿಷತ್ತು ಉತ್ತರ ಹೇಳ್ತಾ ಇದೆ. ಏನಂತ, ಅಪ್ಪ ನೀವು ತಿಳ್ಕೊಂಡಂತಹ ದೇಹ ಅಲ್ಲ, ಪ್ರಾಕೃತ ದೇಹ ಅಲ್ಲ, ಜಗತ್ ಮಿಥ್ಯಾನೂ ಅಲ್ಲ, ಜಗತ್ ಸತ್ಯವೇ. ಹಾಗಾದರೆ ಭಗವಂತ ಸೃಷ್ಟಿ ಮಾಡಬೇಕಾದರೆ ನಿಮ್ಮಂತಹ ಪ್ರಾಕೃತ ದೇಹ ಇಲ್ಲ. ಆ ಭಗವಂತನಿಗೆ ಇರ್ತಕ್ಕಂತಹದ್ದು ಚಿದಾತ್ಮಕವಾಗಿರ್ತಕ್ಕಂತಹ ದೇಹ. ಅವನಿಗೆ ಕೈ ಅದ, ಕಾಲದ, ಕಣ್ಣವ, ಮುಖ ಎಲ್ಲ ಅದ. ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್. ಹೌದೌದು, ಇಷ್ಟೆಲ್ಲದರಿಂದ ಕೂಡಿರ್ತಕ್ಕಂತಹ ದೇಹ ಭಗವಂತನ ದೇಹ ಅದು. ನೀವು ಭಾಗವತವನ್ನು ತೆಗೆದು ನೋಡಿ, ಪರಮಾತ್ಮನ ವಿರಾಟ್ ರೂಪದ ವರ್ಣನೆಯನ್ನು ಹೇಳ್ತಾರೆ. ಅತಳ ವಿತಲ ಸುತಲ ತಲಾತಲ ಪಾತಾಳಾದಿ ಲೋಕಗಳು ಭಗವಂತನ ಒಂದೊಂದು ಅವಯವಗಳನ್ನು ಹೇಗೆ ಆಶ್ರಯಿಸಿಕೊಂಡಿವೆ ಅಂತ ಭಾಗವತ ಹೇಳುವಾಗ, ಅಂದರೆ ಭಾಗವತದ ಪ್ರಕಾರ ಭಗವಂತನಿಗೆ ಏನಿದೆ ಅಂತ ಹೇಳಿದಂಗಾಯ್ತು, ಅವಯವ ಇದೆ ಅಂತ ಹೇಳಿದಂಗಾಯ್ತು. ಆದರೆ ಅಂತಹ ಅವಯವ ನಿಮ್ಮಂತಹ ಅವಯವ ಪ್ರಾಕೃತವಾದ ಅವಯವ ಅಲ್ಲ. ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ನಾಭ್ಯಾದಾಸೀದಂತರಿಕ್ಷಂ ಶೀರ್ಷ್ಣೋ ದ್ಯೌ ಸಮಾವರ್ತತ. ಎಲ್ಲ ಅವಯವಗಳನ್ನೇ ಹೇಳ್ತಾ ಇದೆ ಉಪನಿಷತ್ತು, ಪುರುಷ ಸೂಕ್ತ. ಅಂದರೆ ವೇದಗಳಾಗಲಿ, ಸೂಕ್ತಗಳಾಗಲಿ, ಉಪನಿಷತ್ತುಗಳಾಗಲಿ, ಭಾಗವತಾದಿ ಗ್ರಂಥಗಳಾಗಲಿ, ಭಗವದ್ಗೀತೆಯಲ್ಲಿ ಪರಮಾತ್ಮ ತನ್ನ ಒಂದೊಂದು ಅವಯವಗಳಲ್ಲಿ ಒಂದೊಂದು ಲೋಕಗಳಿದ್ದದ್ದನ್ನು ಅರ್ಜುನನಿಗೆ ತೋರಿಸಿದ. ಇವುಗಳನ್ನೆಲ್ಲ ನೋಡಿದಾಗ ಭಗವಂತನಿಗೆ ಆಕಾರ ಇದೆ, ಅವಯವಗಳಿವೆ. ಆ ಅವಯವಗಳು ಹೇಗಿವೆ? ನಮ್ಮಂತಹ ಪ್ರಾಕೃತವಾದವುಗಳಲ್ಲ. ಅರ್ಥ ಆಯ್ತಾ? ಜಗತ್ತು ಸುಳ್ಳು ಅಂತೂ ಹೇಳ್ಕೋಬೇಡ. ಭಗವಂತನಿಗೆ ಅವಯವ ಬಂದ್ಬಿಡ್ತದ್ರಿ, ಜಗತ್ ಸತ್ಯ ಅಂತ ಅಂದ್ಬಿಟ್ರಿ ಅಂದ್ರೆ ಇದನ್ನ ನಿರ್ಮಾಣ ಮಾಡ್ಲಿಕ್ಕೆ ಒಬ್ಬ ಇರ್ತಾನ, ಅವನಿಗೂ ನಮ್ಮಂತಹ ಕೈಕಾಲುಗಳು ಬೇಕಾಗ್ತಾವ, ಅವಯವಗಳು ಇರಬೇಕಾಗ್ತದೆ. ಆದ್ದರಿಂದ ಅವನನ್ನು ಪ್ರಾಕೃತ ಅನ್ಬೇಕಾಗ್ತದ, ದೋಷಗ್ರಸ್ತ ಅಂತ ಅನ್ಬೇಕಾಗ್ತದ ಅನ್ನೋ ಕಾರಣದಿಂದ ಜಗತ್ತೇ ಮಿಥ್ಯ ಅಂದ್ಬಿಡ್ತೀವಿ ನಾನು ಅಂತೂ ಅನ್ಲಿಕ್ಕೆ ಹೋಗ್ಬೇಡ. ಯಾಕೆ ಅನ್ಲಿಕ್ಕೆ ಹೋಗ್ಬೇಕು? ಅದನ್ನ ಜಗತ್ತು ಸತ್ಯ ಸತ್ಯನೇ, ಅದು ನಿರ್ಮಾಣ ಮಾಡಲಿಕ್ಕೆ ಅವಯವಗಳು ಬೇಕೇ. ಹೀಗಾಗಿ ಎಂತಹದ್ದು ಪ್ರಾಕೃತವಾದದ್ದಲ್ಲ, ಅಪ್ರಾಕೃತವಾಗಿರ್ತಕ್ಕಂಥವುಗಳು ಅಂತ ಈ ಉಪನಿಷತ್ತು ತಿಳಿಸ್ತಾ ಇದೆ ಅಂತ ಇಷ್ಟು ರಾಘವೇಂದ್ರ ಗುರು ಸಾರ್ವಭೌಮರು ಸುಂದರವಾಗಿ ನಮ್ಮ ವಿವರಣೆಯನ್ನು ಕೊಟ್ಟರು. ಈಗ ಆಚಾರ್ಯರು ನೋಡ್ರಿ, ಒಂದೊಂದು ಭಾಷ್ಯದಲ್ಲಿ ಈ ಆಚಾರ್ಯರ ದೊಡ್ಡ ವೈಶಿಷ್ಟ್ಯ ಇದೆ. ಈ ಉಪನಿಷತ್ತಿನೊಳಗೆ ಏನು ಒಂದು ಮಾತು ಬಂತೋ, ಪರಮಾತ್ಮನಿಗೆ ಒಂದು ವಿಶೇಷಣ ಬಂತೋ, ಅದನ್ನು ಚೆನ್ನಾಗಿ ವಿವರಣೆ ಮಾಡಿಕೊಡ್ತಾರೆ. ಯಾಕೆ ಆ ಹೆಸರು ಭಗವಂತನಿಗೆ ಅಂತ ತಿಳಿಸಿಕೊಡುತ್ತಾರೆ. ಈ ಸರಿ ಆಚಾರ್ಯರು ತಗೊಂಡದ್ದು ವರಾಹ ಪುರಾಣದ ವಚನವನ್ನು ತಗೊಂಡು ಈ ಮಂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಶುಕ್ರಂ ತತ್ ಶೋಕರಾಹಿತ್ಯಾತ್ ಅವರಣಂ ನಿತ್ಯ ಪೂರ್ಣತಃ ಪಾವನತ್ವಾತ್ ಸದಾ ಶುದ್ಧಂ ಅಕಾಯಂ ಲಿಂಗವರ್ಜನಾತ್ ಸ್ಥೂಲದೇಹಸ್ಯ ರಾಹಿತ್ಯಾತ್ ಅಸ್ನಾವಿರಮುದಾಹೃತಂ ಏವಂ ಭೂತೋಪಿ ಸಾರ್ವಜ್ಞಾತ್ ಕವಿರಿತ್ಯೇವ ಶಬ್ದತೆ ಬ್ರಹ್ಮಾದಿ ಸರ್ವಮನಸಾಂ ಪ್ರಕೃತೇರ್ಮನಸೋಪಿ ಚ ಈಶೃತ್ವಾನ್ ಮನೀಷೀ ಸಹ ಪರಿಭೂಃ ಸರ್ವತೋ ವರಃ ಸದಾನನ್ಯಾಶ್ರಯತ್ವಾಚ್ಚ ಸ್ವಯಂಭೂ ಪರಿಕೀರ್ತಿತಃ ಸಸತ್ಯಂ ಜಗದೇತಾದೃಕ್ ನಿತ್ಯಮೇವ ಪ್ರವಾಹತಃ ಅನಾದ್ಯನಂತಕಾಲೇಷು ಪ್ರವಾಹೈಕ ಪ್ರಕಾರತಃ ನಿಯಮೇನೈವ ಸಂಜೆ ಭಗವಾನ್ ಪುರುಷೋತ್ತಮಃ ಸಜ್ಞಾನಾನಂದ ಶೀರ್ಷೋऽಸೌ ಸಜ್ಞಾನಾನಂದ ಬಾಹುಕಃ ಸಜ್ಞಾನಾನಂದ ದೇಹಶ್ಚ ಸಜ್ಞಾನಾನಂದ ಪಾದವಾನ್ ಏವಂ ಭೂತೋ ಮಹಾವಿಷ್ಣುಃ ಯಥಾರ್ಥಂ ಜಗದೀದೃಶಂ ಅನಾದ್ಯನಂತಕಾಲೀನಂ ಸಸರ್ಜಾತ್ಮೇಚ್ಛಯಾ ಪ್ರಭುಃ ಇತಿ ವಾರಾಹೇ. ಅರ್ಥ ಆಯ್ತೇನಪ್ಪ? ಒಂದೊಂದೊಂದೊಂದು ಶಬ್ದಗಳನ್ನು ಆಚಾರ್ಯರು ಹೆಂಗೆ ಪದಕೋಶ ಅದರದ್ದು ಇದನ್ನು ನಿರ್ವಚನ ಮಾಡಿ 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 ಅದರ ಅರ್ಥವನ್ನು ಹೇಳಿ ಭಗವಂತನ ಮಹಿಮೆಗಳನ್ನು ತಿಳಿಸಿಕೊಡುತ್ತಾರೆ. ಹಾಗಾದರೆ ಏನಂತರ್ಥ? ತತ ಆ ಬ್ರಹ್ಮನು ಶುಕ್ರ ಅಂತ ಕರೀತಾರೆ ಭಗವಂತನನ್ನ. ಯಾಕೆ ಅಂದರೆ ಶೋಕರಾಹಿತ್ಯ, ಶೋಕ ದುಃಖ ಅವನಿಗೆ ರಹಿತ, ಅಂದ್ರೆ ದುಃಖದಿಂದ ರಹಿತ, ಶೋಕರಹಿತ. ಆದ್ದರಿಂದ ಭಗವಂತ ಶುಕ್ರ. ಅರ್ಥ ಆಯ್ತಾ? ಯಾಕೆ ಶುಕ್ರ ಅಂತ ಕರೀತಾರೆ? ಶೋಕರಾಹಿತ್ಯ ಶುಕ್ರ ಅಂತ ಕರೀತಾರೆ. ಇನ್ನು ಅವರಣ ಅಂತ ಯಾಕೆ ಕರೀತಾರೆ ಅಂದರೆ ನಿತ್ಯ ಪೂರ್ಣತಃ, ಅಂದ್ರೆ ನಿತ್ಯತ್ವ ಪೂರ್ಣತ್ವ ಎರಡೂ ಇರೋಣದರಿಂದ ಭಗವಂತ ಅವರಣ ಅಂತ ಕರೆಸೋತಾನೆ. ಪಾವನತ್ವ ಎಲ್ಲವನ್ನೂ ಕೂಡ ಪವಿತ್ರಗೊಳಿಸ್ತಾನೆ. ತಾನು ಪವಿತ್ರನಿದ್ದಾನೆ ಅಷ್ಟೇ ಅಲ್ಲ, ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಅಷ್ಟೇ ಅಲ್ಲ, ಪರಮಾತ್ಮನ ನಾಮೋಚ್ಚಾರಣೆ ಮಾಡುವುದರಿಂದ ನಾವು ಪವಿತ್ರವಾಗ್ತೀವಿ.
ವ್ಯಂ ಪಾಪಂ ಕಟತಿ ಇತಿ ವೆಂಕಟಃ. ಈ ವೆಂಕಟರಿಗೆ ಈಶನಾಗಿದ್ದಾನೆ, ಆದ್ದರಿಂದ ವೆಂಕಟೇಶ. ಬರೀ ವೆಂಕಟೇಶ ಅಂದ್ರೆ ಸಾಕು, ನಮ್ಮ ಪಾಪಗಳೆಲ್ಲ ಕತ್ತರಿಸ್ತಾವೆ. ಹಾಗಿದ್ದಾನೆ ಭಗವಂತ, ಆದ್ದರಿಂದಾಗಿ ಶುದ್ಧ ಅಂತ ಕರೀತಾರೆ ಅವನನ್ನು. ಪಾವನಾತ್, ಜಗತ್ತನ್ನು ಶುದ್ಧಗೊಳಿಸ್ತಾನೆ ಭಗವಂತ, ಆದ್ದರಿಂದಾಗಿ ಪಾವನಗೊಳಿಸ್ತಾನೆ, ಆದ್ದರಿಂದ ಶುದ್ಧ ಅಂತ. ಇನ್ನು ಅಕಾಯಂ ಅಂತ ಯಾಕಂದ್ರು, ದೇಹನೇ ಇಲ್ಲ ಅಂತಂದಾರಲ್ರಿ. ಉಪನಿಷತ್ತು ಹೇಳ್ತದ ಅಕಾಯಂ. ಕಾಯ ಅಂದ್ರೆ ದೇಹ, ಅಕಾಯ ಅಂದ್ರೆ ದೇಹ ಇಲ್ಲದವನು. ಉಪನಿಷತ್ತು ಹೇಳಿರ್ತದ ದೇಹ ಇಲ್ಲದವನು ಅಂತ ಹೇಳಿ. ಮತ್ತೇನು ದೇಹದ ಅಂತ ನೀವು ಹೇಳಿರ್ತೀರಿ ಅಂದರೆ ಅದಕ್ಕೆ ಆಚಾರ್ಯರು ಇದನ್ನು ಹೇಳಿದರು, ಲಿಂಗವರ್ಜನಾತ್ ಅಕಾಯಂ. ಈ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಲಿಂಗ ದೇಹ ಇಲ್ಲದವನಾದ್ದರಿಂದಾಗಿ ಅಕಾಯ. ಅಂದರೆ ಉಪನಿಷತ್ತು ಪರೋಕ್ಷ ಪ್ರಿಯಾ ಹಿ ದೇವಾ. ವೇದಗಳು ದೇವತೆಗಳು ಹೇಳೋದೇನು ಹೇಳ್ತಾರ ಅಂದ್ರೆ ಅವರು ಪರೋಕ್ಷವಾಗಿ ಮಾತಾಡ್ತಿರ್ತಾರೆ. ನೇರವಾಗಿ ನಾವು ಹೆಂಗದ್ರಿ ಕೊರದು ತಿದ್ದಿಸ್ ಮಾತಾಡ್ತೀವಿ. ಹಂಗೆ ಮಾತಾಡೋದಿಲ್ಲ. ವೇದಗಳು ಹಂಗೆ ಮಾತಾಡೋದಿಲ್ಲ, ದೇವತೆಗಳು ಹಂಗೆ ಮಾತಾಡೋದಿಲ್ಲ. ಕೋಡ್ ವರ್ಣವಾಗಿ ಮಾತಾಡ್ತಿರ್ತಾರೆ ಅವರು. ಅಕಾಯಂ ಅನ್ನೋದಕ್ಕೆ ಅವರ ಅರ್ಥ ದೇಹವೇ ಇಲ್ಲ ಅವನಿಗೆ ಅಂತ ಅರ್ಥ ಅಲ್ಲ. ದೇಹವೇ ಇಲ್ಲ ಅಂತ ಅವನಿಗೆ ಮಾಡಿದರೆ ವೇದದ ವಿರೋಧ ಬರ್ತದೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಾಪಾತ್, ಭಗವದ್ಗೀತಾ, ಭಾಗವತ ಇವೆಲ್ಲದರ ವಿರೋಧ ಬರ್ತದಿಲ್ಲ. ಹಾಗಾದ್ರೆ ಅಕಾಯ ಅನ್ನೋದಕ್ಕೆ ಏನಂತ ಅರ್ಥ ಮಾಡಬೇಕು? ವರಾಹ ಪುರಾಣ ಹೇಳ್ತಾ ಇದೆ, ಲಿಂಗದೇಹ ವರ್ಜನ. ಈ ಲಿಂಗದೇಹ ಏನಿದೆ, ಈ ಲಿಂಗದೇಹ ಇಲ್ಲ ಅವನಿಗೆ, ಆದ್ದರಿಂದ ಅಕಾಯ ಅಂತ ಕರೀತಾರೆ ಅವನನ್ನು. ಸ್ಥೂಲ ದೇಹ ರಾಹಿತ್ಯ ಅಸ್ನಾವಿರಂ. ಪ್ರಾಕೃತವಾಗಿರತಕ್ಕಂತಹ ಈ ಸ್ಥೂಲ ದೇಹ ಇಲ್ಲ ಅವನಿಗೆ, ಅಸ್ನಾವಿರಂ ಅಂತ ಮುಂದೆ ಹೇಳ್ಬಿಡ್ತು ಉಪನಿಷತ್ತು. ಸ್ನಾಯುವೇ ಮೊದಲಾದ. ಅಕಾಯಂ ಅಂದ್ರೆ ದೇಹನೇ ಇಲ್ಲ ಅಂತ ತಿಳ್ಕೊಬೇಡಪ್ಪ ಮಾರಾಯ. ಲಿಂಗ ದೇಹ ಇಲ್ಲ, ಎಂತಹ ದೇಹ ಇಲ್ಲ, ಪ್ರಾಕೃತ ದೇಹ ಇಲ್ಲ. ಅಸ್ನಾವಿರಂ, ಸ್ನಾಯುವೇ ಮೊದಲಾಗಿರತಕ್ಕಂತಹ ದೇಹಗಳೇನಿದೆಯೋ ಅಂದ್ರೆ ಸಪ್ತ ಧಾತುಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ದೇಹ ನಮ್ಮದು. ಇಂತಹ ದೇಹ, ಸಪ್ತ ಧಾತುಗಳಿಂದ ನಿರ್ಮಿತವಾಗಿರ್ತಕ್ಕಂತಹ ದೇಹ ಏನಿದೆ, ಇದು ಭಗವಂತನ ದೇಹ ಅಲ್ಲ ಎಂಬುದಾಗಿ ಉದಾಹೃತಂ ಹೇಳಲ್ಪಟ್ಟಿರುವನು. ಏವಂ ಭೂತೋಪಿ, ಈ ರೀತಿಯಾಗಿ ಆ ಭಗವಂತ ಅಕಾಯ ಅಸ್ನಾವಿರನಾಗಿದ್ದರೂ ಕೂಡ ಸಾರ್ವಜ್ಞ, ಸ್ವಾಭಾವಿಕವಾಗಿ ಎಲ್ಲವನ್ನೂ ತಿಳಿದವನಾಗಿದ್ದಾನೆ. ಆದ್ದರಿಂದಾಗಿ ಅವನನ್ನ ಕವಿ ಇತ್ಯೇವ ಶಬ್ದತೆ. ಅವನನ್ನು ಏನಂತ ಕರೀತಾರ? ಕವಿ ಅಂತ ಕರೀತಾರೆ. ಯಾಕೆ ಕವಿ ಅಂತ ಹೇಳಿಸೋಳ್ತಾನ ಭಗವಂತ ಅಂದ್ರೆ, ಅವ ಏವಂ ಭೂತೋಪಿ ಸಾರ್ವಜ್ಞ. ಈ ರೀತಿಯಾಗಿ ಭಗವಂತ ಇದ್ದು ಅಂದ್ರೆ ಸ್ಥೂಲ ದೇಹ, ಸೂಕ್ಷ್ಮ ದೇಹ ರಹಿತನಾಗಿ, ಲಿಂಗದೇಹ ರಹಿತನಾಗಿ, ಶ್ರೇಷ್ಠವಾದ ಸಚ್ಚಿದಾನಂದಾತ್ಮಕವಾಗಿರತಕ್ಕಂತಹ ದೇಹವನ್ನು ಹೊಂದಿದವನಾಗಿದ್ದಾನೆ. ಆದ್ದರಿಂದಾಗಿ ಆ ಭಗವಂತ ಎಲ್ಲವನ್ನೂ ಕೂಡ ಸ್ವಾಭಾವಿಕವಾಗಿ ತಿಳಿದವನಾಗಿದ್ದಾನೆ. ನಮಗಂಗಲ್ಲ. ಉಪನಿಷತ್ ದ್ರಷ್ಟಾರರು ಏನು ಹೇಳಿದ್ರು ಆ ವಿಷಯವನ್ನ ಆಚಾರ್ಯರ ಭಾಷ್ಯನೂ ಅರ್ಥ ಆಗುವುದಿಲ್ಲ ಅಂತ ಟೀಕಾಕೃತ್ಪಾದರ ಟೀಕಾಕೃತ್ಪಾದರ ಮಾತು ನಮಗೆ ಅರ್ಥ ಆಗುವುದಿಲ್ಲ ಅನ್ನೋ ಕಾರಣದಿಂದ ಟಿಪ್ಪಣಿಗಳು ಇನ್ನೂ ಸರಳ ಆಗಬೇಕು ಅನ್ನೋ ಕಾರಣದಿಂದ ರಾಘವೇಂದ್ರ ಗುರುಸಾರ್ವಭೌಮರು ಬರೆದಿರ್ತಕ್ಕಂತಹ ಖಂಡಾರ್ಥ, ವಾದಿರಾಜ ಗುರುಸಾರ್ವಭೌಮರ ಖಂಡಾರ್ಥ, ವೇದೇಶಿ ತೀರ್ಥರ ಖಂಡಾರ್ಥ, ಇವೆಲ್ಲ ವಿಚಾರಗಳನ್ನು ನೋಡಿದಾಗ, ಅವರ ಟಿಪ್ಪಣಿಗಳನ್ನು ನೋಡಿದಾಗ ಪೂರ್ತಿ ಅರ್ಥ ಆಗ್ತದಲ್ಲ, ತಕ್ಕ ಮಟ್ಟಿಗೆ ಎಷ್ಟೋ ಅರ್ಥ ಆಗಬೇಕು. ಭಗವಂತನಿಗೆ ಹಿಂಗಲ್ಲ. ಅಂದ್ರೆ ಒಂದು ವಿಷಯ ಇಷ್ಟೆಲ್ಲಾನು ನೋಡಿದಾಗ ನಮಗೇನೋ ಒಂದು ಕಿಂಚಿತ್ ಅರ್ಥ ಆಗ್ತದೆ ಅಂತ ಅನ್ಕೊಂಡಂತೆ ಭಗವಂತನಿಗೆ ಏನು ತಿಳಿಬೇಡ್ರಿ. ಸ್ವಾಭಾವಿಕವಾಗಿ ಭಗವಂತ ಏನು ಮಾಡಿದ್ದಾನೆ, ಎಲ್ಲವನ್ನೂ ಕೂಡ ತಿಳಿದವನಾಗಿದ್ದಾನೆ. ಅಷ್ಟೇ ಅಲ್ಲ, ಬರೀ ತಿಳಿದವನಾಗಿದ್ದಾನೆ ಇಷ್ಟೇ ತಿಳಿಬೇಡ. ಬ್ರಹ್ಮಾದಿ ಸರ್ವ ಮನಸಾಂ ಪ್ರಕೃತೇ ಮನಸೋಪಿ ಚ. ಬ್ರಹ್ಮಾದಿ ಎಲ್ಲ ಜೀವರಾಶಿಗಳ ಅಷ್ಟೇ ಅಲ್ಲ, ಪ್ರಕೃತಿಗೆ ಅಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿ ಏನಿದ್ದಾಳೋ ಅವಳ ಮನಸೋಪಿ, ಮನಸ್ಸಿಗೂ ಕೂಡ ಈಶಿತೃತ್ವ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಭಗವಂತನನ್ನ ಮನೀಷಿ ಅಂತ ಕರೀತಾರೆ. ಆಚಾರ್ಯರ ಮಂಗಲ ಶ್ಲೋಕ ಏನಿತ್ತು? ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ. ಆ ಮಂತ್ರದ ಅರ್ಥ ಮತ್ತಿಲ್ಲ. ಆಚಾರ್ಯ ಮಂಗಳಾಚರಣೆ ಮಾಡಬೇಕಾದ್ರೆ ಉಪನಿಷತ್ತಿನ ಸಾರವನ್ನು ತಂದಿಡ್ತಾರೆ ಅಂತ ಅವಾಗ ನೋಡಿದ್ವಿ. ಉಪನಿಷತ್ತಿನ ಮಂತ್ರದ ಅರ್ಥವನ್ನು ತಂದಿಟ್ರಿಲ್ಲ. ಹಾಗಾದರೆ ಭಗವಂತ ಕೇವಲ ತಾನು ಕವಿಯಾಗಿದ್ದಾನೆ ಅಷ್ಟೇ ಅರ್ಥ ಅಲ್ಲ, ಬ್ರಹ್ಮಾದಿ ಎಲ್ಲ ಜೀವರಾಶಿಗಳ ಪ್ರಕೃತಿ ಅಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿಗೂ ಕೂಡ
ಅವಳ ಮನಸ್ಸಿಗೂ ಕೂಡ ಈ ಶುತೃತ್ವಾತ್ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಮನೀಷಿ, ಅವನನ್ನು ಮನೀಷಿ ಅಂತ ಕರೀತಾರೆ. ಅಂತಹ ಭಗವಂತನು ಪರಿಭೂ, ಎಲ್ಲವನ್ನೂ ಕೂಡ ತನ್ನ ವಶದೊಳಗೆ ಇಟ್ಟುಕೊಂಡಿದ್ದಾನೆ. ಸರ್ವತೋವರಹ, ಎಲ್ಲಕ್ಕಿಂತಲೂ ಕೂಡ ಏನಾಗಿದ್ದಾನೆ, ಉತ್ಕೃಷ್ಟನಾಗಿದ್ದಾನೆ ಅಂತ. ಸದಾ ಅನನ್ಯಾಶ್ರಯತ್ವಾಚ, ರಾಯರಿ ಮೂಲ ಗೊತ್ತಾತ, ಸದಾ ಅನನ್ಯಾಶ್ರಯತ್ವಾಚ ಸ್ವಯಂಭೂ ಪರಿಕೀರ್ತಿತ. ಅಲ್ಲಿ ರಾಯರು ಹೇಳ್ಬೇಕಾದ್ರೆ ಆಚಾರ್ಯನ ಬಿಟ್ಟು ಹೇಳೋದೇ ಇಲ್ಲ, ಟೀಕಾರಾಯರನ್ನ ಬಿಟ್ಟು ಹೇಳೋದೇ ಇಲ್ಲ. ಅರ್ಥ ಆಯ್ತಾ? ಸರಿ, ಹಾಗಾದ್ರೆ ಸ್ವಯಂಭೂ ಅಂದರೆ ಏನು ಅಂದರೆ ಸದಾ ಯಾವಾಗಲೂ ಕೂಡ ಅನನ್ಯಾಶ್ರಯತ್ವಾತ್, ಇನ್ನೊಬ್ಬರನ್ನ ಆಶ್ರಯಿಸದೇ ಇರ್ತಾನೆ. ಆದ್ದರಿಂದಾಗಿ ಸ್ವಯಂಭೂ ಪರಿಕೀರ್ತಿತ, ಅವನನ್ನು ಸ್ವಯಂಭೂ ಅಂತ ಕರೀತಾರೆ ಭಗವಂತನನ್ನು. ಅವ ಯಾವತ್ತೂ ಯಾರನ್ನೂ ಆಶ್ರಯಿಸ್ಕೊಂಡಿಲ್ಲ. ನಾವು ಮಾವಿನ ಹಣ್ಣು ಏನಿದ್ದು ಇಟ್ವಿ ಅಂದ್ರೆ ಭಗವಂತ ಅಂತೂ ಅವನು ಮಾವಿನ ಹಣ್ಣು ಹೊಡೆದ, ನಾವೇನಿದ್ದು ಇಟ್ವಿ ಹಿಂಗೇನಂತ ಕೆಲಸ ಏನಿಲ್ಲ. ಮಾವಿನ ಹಣ್ಣು ಕೊಟ್ಟವನು ಅವನೇ, ಅದರೊಳಗೆ ರುಚಿ ಇಟ್ಟವನು ಅವನೇ, ನಮ್ಮ ನಾಲಿಗೆ ಒಳಗೂ ಆ ರುಚಿ ಇಟ್ಟವನು ಅವನೇ, ಅದನ್ನು ದಕ್ಷಿಸುವಂಗೆ ನಮ್ಮ ಪ್ರಾಣಾಪಾನ ಸಮಾಯುಕ್ತ ಅದನ್ನು ಇರೋನು ಅವನೇ, ಬಿಟ್ಟರು ಬೇರೆ ಯಾರೂ ಕೂಡ ಇಲ್ಲವೇ ಇಲ್ಲ. ಆದ್ದರಿಂದಾಗಿ ಸ್ವಯಂಭೂ ಅಂತ ಕರೀತಾರೆ ಭಗವಂತನನ್ನ. ಅಂತಹ ಭಗವಂತನು ಪ್ರವಾಹತಃ ನಿತ್ಯಮೇವ, ಪ್ರವಾಹತಃ ನಿತ್ಯವಾದ ಏತಾದೃಕ್ ಕಾಣಿಸುವಂತಹ ಜಗತ್ತಿಗೆ ಸದೃಶವಾಗಿರ್ತಕ್ಕಂತಹ, ನೋಡ್ರಿ ಮುಂದಿನ ಮಾತು ಬಹಳ ಮಹತ್ವದ್ದು. ಸ ಸತ್ಯಂ ಜಗದೇತಾದೃಕ್ ನಿತ್ಯಮೇವ ಪ್ರವಾಹತಃ. ಜಗತ್ತು ಏನಿದೆ ಸತ್ಯವಾಗಿದೆ. ಮಿಥ್ಯಾ ಅಲ್ಲೋ ಮರ, ದೇವರಿಗೆ ಆ ದೇಹ ಬರ್ತದ ಅಂತ ಅನ್ನೋದು ಒಪ್ಕೋಬೇಕಾಗ್ತದೆ ಅಂತ ಮಿಥ್ಯಾ ಅಂದ್ಬಿಡ್ತೀನಿ ನಾನು. ಮಿಥ್ಯಾ ಅನ್ಬೇಡ, ಸತ್ಯನೇ ಇದೆ ಜಗತ್ತು. ಸತ್ಯಂ ಜಗತ ಸತ್ಯಂ ಜಗತ ಸತ್ಯಂ ಜಗತ ಅಂತ ವೇದಗಳು ಹೇಳ್ತಾವೆ. ಅಲ್ಲ ಬೇರೆ ಯಾರು ಹೇಳಬೇಕಾಗಿಲ್ಲ, ನಂದ ಅನುಭವಕ್ಕದಲ್ಲ. ಅದು ಸತ್ಯ ಆಗಿದಂತ ಇಟ್ಟು ಹೊಡೆದಾಡಿಕತ್ತೀನಿ. ಅದು ಮಿಥ್ಯಾ ಆಗಿದ್ರೆ ಹೆಂಗೋ ಮಿಥ್ಯಾ ಅದ ಬಿಡು ಅಂತ ತಿಳ್ಕೊಂಡು ಸೈಟನ್ನು ಹೆಸರೇ ಇಲ್ಲ, ಹೋಲಿ ಬಿಡು ಅಂತ ಸುಮ್ಬಿಡ್ಬೇಕು. ಒಂದೊಂದು ಸೆಂಟಿಮೀಟ್ರಿಗೂ ಮರ್ಡರ್ ಆಗೋಟ್ರ ಮಟ್ಟಿಗೆ ಹೊಡೆದಾಡ್ತದೆ. ಯಾಕೆ? ಜಗತ್ತು ಇವತ್ತಿಲ್ಲ ನಾಳೆ ಹೋಗೋದು ಮಿಥ್ಯಾ ಅದ, ನಾನು ಮಿಥ್ಯಾ, ಜಗತ್ತು ಮಿಥ್ಯಾ, ಹೋಗ್ಬಿಡೋಣ ಅಂತ ಹೋಗ್ಬಿಡೋದು. ಸುಮ್ಮನೆ ಹೋಗ್ಬೇಕು. ಇಲ್ಲೋದಲ್ಲ, ಇನ್ನೂ ಕಬಳಿಸ್ಕೊಳ್ಳಿಕ್ಕೆ ನೋಡ್ತದೆ ವಿನಃ ಆಗುವುದು. ಮತ್ತು ಜಗತ್ತು ನೋಡಿರ್ತೀವಿ, ನಿನ್ನ ಇದ್ದಂಗೆ ಇವತ್ತದ, ಇವತ್ತಿದ್ದಂಗೆ ನಾಳೆ ರೂಪಾಂತರ ಆಗಿರ್ಬೋದು. ಇವತ್ತಿದ್ದಂಗೆ ನಾಳೆ ಇರ್ಲಿಕ್ಕಿಲ್ಲ, ನಾಳೆ ಇದ್ದಂಗೆ ನಾಡ್ದಿರ್ಲಿಕ್ಕಿಲ್ಲ, ರೂಪಾಂತರ ಆಗಿರ್ಬೋದು. ವಸ್ತು ಇಲ್ಲ ಅಂತ ಏನಾಗಿಲ್ಲ, ಇದ್ದೇ ಅದು. ಹೀಗಾಗಿ ವೇದಗಳು ಹೇಳಿಕತ್ತವ ಸಹ ಸತ್ಯಂ ಜಗದೇತದ್ರ ತಾದೃಕ್ ನಿತ್ಯಮೇವ ಪ್ರವಾಹತಃ. ಹೀಗೆ ಅನಾದ್ಯನಂತ ಕಾಲೇಶು, ಅರ್ಥ ಆಯ್ತಾ? ಜಗತ್ತೇನಾಗಿದೆ, ಸತ್ಯಭೂತವಾಗಿದೆ. ಇದನ್ನು ಅನಾದ್ಯನಂತ ಕಾಲೇಶು, ಅನಾದಿ ಅನಂತ ಕಾಲಗಳಲ್ಲಿ ಇರ್ತಕ್ಕಂಥವನಾದರೂ ಕೂಡ ನಿಯಮೇನ ಇವ, ನಿಯಮದಿಂದಲೇನೆ ಪ್ರವಾಹೇಕ ಪ್ರಕಾರತಃ, ಹಿಂದಿನ ಜಗತ್ತಿಗೆ ಸದೃಶವಾಗಿಯೇ ಅಂತ ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿಯೇ ಸೃಜೇ ಸೃಷ್ಟಿಸಿದನು. ಹಾಗಾದರೆ ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಭಗವಂತನ ಉದ್ದೇಶ ಏನಂತದ ಬರಿಬೇಕು ಅನ್ನೋದು ಭಗವಂತನ ವಿಚಾರವಾಗಿದೆ. ಸೃಷ್ಟಿಸಿದನು. ಪುರುಷೋತ್ತಮ, ಕ್ಷರಾಕ್ಷರ ಚೇತನರಿಗಿಂತಲೂ ಕೂಡ ಏನಾಗಿದ್ದಾನೆ ಭಗವಂತ, ಉತ್ತಮನಾಗಿದ್ದಾನೆ. ಅದನ್ನು ಭಗವಂತ ಹೇಳ್ಯಾನ. ಕ್ಷರಾಕ್ಷರ ಪುರುಷೋತ್ತಮ ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಅನ್ನೋದು ಹೇಳ್ಯಾನ ಭಗವಂತ. ನಾ ಅಕ್ಷರರಿಗಿಂತಲೂ ಅಕ್ಷರರಿಗಿಂತಲೂ ಉತ್ತಮನಾಗಿದ್ದೇನೆ, ಆದ್ದರಿಂದ ನನ್ನನ್ನು ಪುರುಷೋತ್ತಮ ಅಂತ. ಅಥೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮ ಅಂತ ಅದಕ್ಕಾಗಿಯೇ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು. ಹೀಗಾಗಿ ಪುರುಷೋತ್ತಮ, ಕ್ಷರಾಕ್ಷರರಿಗಿಂತಲೂ ಕೂಡ ಉತ್ತಮನಾಗಿರ್ತಕ್ಕಂತಹ ಅಸೌ ಈ ಭಗವಂತನು ಹೇಗೆ ದೇಹ ಹೊಂದಿದ್ದಾನೆ. ಹಾಗಾದರೆ ದೇಹ ಒಪ್ಕೊಂಡ್ರೆ ಈ ದೋಷ ಬರ್ತದ ಅಂತ ವಿಚಾರ ಮಾಡಿದ್ವಿ. ಅದಕ್ಕೆ ಜಗತ್ತೇ ಇಲ್ಲ ಅನ್ನೋಣ ಅಂತ ವಿಚಾರ ಮಾಡಿದ್ವಿ. ಹಂಗ್ಯಾಕೆ ಜಗತ್ತು ಅದ ನೋಮರೆ ನಿತ್ಯ ಅನುಭವಕ್ಕಿದ್ದಾಗ ನಮ್ಮ ಅಜ್ಜಿದ್ದ, ನಮ್ಮ ಮುತ್ತಜ್ಜಿದ್ದ, ಅವ್ರ ಹಿಂದಿನವರು ಅನೇಕ ಶತಮಾನಗಳು ಹಿಂದೆ ಇದ್ದವ್ರು ಹೇಳ್ತೀರಿ. ಮುಂದೆ ಎಷ್ಟು ಶತಮಾನಗಳು ಇರ್ತಾವಂತನ ಇದೆಲ್ಲ ಜೀವನ ಅಸ್ತಿತ್ವದೊಳಗೆ ನಡೆದದು. ಹೀಗಿರುವಾಗ ಜಗತ್ತಿಲ್ಲ ಅಂತ ಅಲ್ಲಿಕ್ಕೆ ಒಪ್ಲಿಕ್ಕೆ ಆಗೋದಿಲ್ಲ. ಮತ್ತು ವೇದಗಳು ಹೇಳ್ತಾವ ಅಂತಂದ್ರೆ ವೇದಗಳು ಸತ್ಯ ಅಂತಲೇ ಹೇಳಿಕತ್ತಾವ. ಆದ್ದರಿಂದಾಗಿ ಇದನ್ನು ಒಪ್ಲಿಕ್ಕೆ ಆಗುವುದಿಲ್ಲ. ಹಂಗಾರೆ ದೇಹ ಕುಡಿಸೋದು ಹೆಂಗೀಗ? ಪುರಾಣ ಹೇಳ್ತಾ ಇದೆ. ಸಜ್ಞಾನಂದ ಶೀರ್ಷೌಸೌ ಸಜ್ಞಾನಾನಂದ ಬಾಹುಕಃ ಸಜ್ಞಾನಾನಂದ ದೇಹಶ್ಚ ಸಜ್ಞಾನಾನಂದ ಪಾದವಾನ್. ಹೇಗಿದ್ದಾನೆ ಹಾಗಾದರೆ ಭಗವಂತ ಅಂದರೆ ತಿಳಿಸಿಕೊಡ್ತಾರೆ. ಸಜ್ಞಾನಾನಂದ ಶೀರ್ಷಃ, ನಿರ್ದುಷ್ಟವಾಗಿರ್ತಕ್ಕಂತಹ ಜ್ಞಾನಾನಂದಾದಿ ಗುಣಗಳೇ ತಲೆಯಾಗಿ ಉಳ್ಳವನು. ಅಂದ್ರೆ ಭಗವಂತನ ತಲೆ ಅಂದ್ರೆ ನಮ್ಮಂತಹ ತಲೆ ಅಲ್ಲ. ಅಲ್ಲೂ ಒಂದು ಮೆದುಳದ, ಅಲ್ಲೂ ಒಂದು ಮ್ಯಾಲ ಅದಕ್ಕೆ ಅದೇನೋ ಇರ್ತದ, ಸ್ಕಲ್ ಏನೋ ಅಂತಿರ್ಲ ನೀವು,
ಇಂಥವು ಯಾವ್ಯಾವ ಅವು ಅಂತ ತಿಳಿಬೇಡ್ರಿ. ಅಸ್ಕಲ್ ಒಳಗೆ ಹಿಂಗೆ ಒಂದು ಮೆದುಳದು, ಅದಕ್ಕೊಂದು ಹಿಂಗೆ ಇವು ಹೋಗ್ಯಾವ, ಇವೆಲ್ಲ ಏನು ತಿಳ್ಕೊಳ್ಕೊಬೇಡ್ರಿ. ಅಂಥದ್ದಲ್ಲ. ಅವನ ಮೆದುಳು ಇದ್ದದ್ದು ಖರೆ, ಅವನ ದೇಹ ಇದ್ದದ್ದು ಖರೆ, ತಲೆ ಇದ್ದದ್ದು ಖರೆ, ಶೀರ್ಷ ಇದ್ದದ್ದು ಖರೆ. ಆದರೆ ಆ ಶೀರ್ಷ ಸಜ್ಞಾನಾನಂದ ಶೀರ್ಷ, ಜ್ಞಾನಾನಂದಾದಿ ಗುಣಗಳಿಂದ ಕೂಡಿದ ತಲೆ. ಹಾಗಾದ್ರೆ ಒಂದು ಇದು ಹೆಂಗದ? ಸಜ್ಞಾನಾನಂದ ಬಾಹುಕ. ಕುಂಬಾರನಿಗೆ ಕೈ ಬೇಕು, ಅವ ಗಡಿಗೆ ಮಾಡ್ತಾನೆ ಹೇಗೋ ಹಾಗೆ ಭಗವಂತನಿಗೂ ಕೈಗಳಿವೆ. ಎಂತಹ ಕೈಗಳಿವೆ? ನಮ್ಮಂತಹ ಪ್ರಾಕೃತವಾದ ಮಣಕೈ, ಕೈ, ಅದರೊಳಗೆ ಚರ್ಮ, ಮಾಂಸ, ಎಲುಬು, ನರ ಹೀಗೆಲ್ಲ ಕೂಡಿರ್ತಕ್ಕಂತಹ ಕೈ ಅಲ್ಲ. ಸಜ್ಞಾನಾನಂದ ಬಾಹುಕ. ಅವನ ಕೈ ಕಾಲುಗಳು ಕೂಡ ಎಂಥವು? ಸಜ್ಞಾನದಿಂದಲೇ ಕೂಡಿರ್ತಕ್ಕಂಥವುಗಳು ಅಂತ. ಸಜ್ಞಾನಾನಂದ ಪಾದವಾನ್. ಅವನ ಪಾದಗಳು ಅಷ್ಟೇ ಸಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ಪಾದಗಳು. ಏವಂ ಈ ರೀತಿಯಾಗಿ ನಿರ್ದುಷ್ಟ ಗುಣದೇಹ ಸ್ವರೂಪನಾಗಿರ್ತಕ್ಕಂತಹ ಪ್ರಭು ಮಹಾವಿಷ್ಣು. ಇಂಥವನು ಬೇರೆ ಇನ್ಯಾರು ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಅವನು ಸಾಕ್ಷಾತ್ ಶ್ರೀಹರಿ. ಏವಂ ಭೂತೋ ಮಹಾವಿಷ್ಣು ಯಥಾರ್ಥಂ ಜಗದೀದೃಶಃ. ಯಥಾರ್ಥಂ ಅಂದ್ರೇನು? ಹೇಗಿದೆಯೋ ಹಾಗೆ. ಅಂದರೆ ಜಗತ್ತೇನದ ಅಂದರೆ ಹಿಂದೆ ಹೆಂಗಿತ್ತೋ ಹಂಗೆ, ಅಂದರೆ ಹಿಂದೂ ಜಗತ್ತದ ಈಗೂ ಜಗತ್ತದ ಅಂತ ಅರ್ಥ. ಈಗ ಹೆಂಗಿರ್ತದೋ ಹಂಗೆ ಮುಂದು ಅಂದ್ರೆ ಜಗತ್ತು ಹಾಗೆ ಮುಂದುವರಿತಾ ಇರ್ತದೆ ಅಂತ ಅರ್ಥ. ಹೀಗೆ ನಿತ್ಯ ಸತ್ಯವಾಗಿರ್ತಕ್ಕಂತಹ ಈ ದೃಶಂ ಜಗತ್ತ, ಈ ಪ್ರಪಂಚವನ್ನು ಆತ್ಮೇಚ್ಛಯ, ತನ್ನ ಇಚ್ಛೆಯಿಂದ ಭಗವಂತ ಸಸರ್ಜ ಸೃಷ್ಟಿಸಿದನು ಅಂಥೇಳಿ ಎಲ್ಲಿ ಹೇಳಿದ್ದಾರೆ? ಇತಿ ವರಾಹೇ, ವರಾಹ ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತ ತಿಳಿಸಿಕೊಡ್ತಾರೆ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ. ಈ ರೀತಿಯಾಗಿ ಅಂದರೆ ಭಗವಂತನನ್ನು ಇದೇನು ಪ್ರಶ್ನೆ ಯಾಕೆ ಬಂತು ಅಂದ್ರೆ, ಪರಮಾತ್ಮನನ್ನು ತಿಳಿದ ಕೂಡಲೇ ಶೋಕರಾಹಿತ್ಯಾದಿಗಳು ಇರುವುದಿಲ್ಲ. ಕಶೋಕ ಕೋ ಮೋಹ ಅಂತೇನೋ ಪ್ರಶ್ನೆ ಆಗಿತ್ತಲ್ಲ ಹಿಂದಿನ ಮಂತ್ರದಲ್ಲಿ. ಹಂಗಾಗಿತ್ತು ಹೆಂಗೆ ಸಾಧ್ಯ ಅದ? ಈಗ ಒಬ್ಬ ಧನಿಕ ರಾಜ ಇದ್ದ. ರಾಜ ಅಂದರೆ ಧನಿಕಿಂತ. ಆ ರಾಜನ ಕಡೆ ಹೋದ ಕೂಡಲೇ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿದವು ಅಂಥೇಳಿ ನಾವು ಶೋಕ ಮೋಹಗಳನ್ನು ಬಿಡ್ತೀವೇನು? ಇಲ್ಲ. ಹಂಗೆ ಭಗವಂತನ ಜ್ಞಾನ. ಈಗ ಉದಾಹರಣೆಗೆ ಒಬ್ಬ ರಾಜ ಇದ್ದಾನ್ರಿ, ಆ ರಾಜನನ್ನು ನೋಡಿದ್ರೆ ಸಾಕು, ನಿಮ್ಮದು ಶೋಕಾದಿಗಳೆಲ್ಲ ಹೋಗ್ತಾವಂತ ಇಷ್ಟು ಕೇಳಿದ್ರೆ ನಿಮ್ಗೆ ಏನೋ ಒಂದು ದುಃಖ ಇರ್ತದೆ, ಯಾವುದೋ ಒಂದು ದುಃಖ ಇರ್ತದೆ ಅಂತ ಅನ್ಕೊಳ್ಳಿ. ಆ ದುಃಖ ಪರಿಹಾರಕ್ಕಾಗಿ ನೀವು ಆ ರಾಜನ ಬಳಿಗೆ ಹೋಗ್ರಿ ಅಂತ ಯಾರೋ ಅಂದರು. ಆ ರಾಜನ ಬಗ್ಗೆ ತಿಳಿದ್ರಿ, ಅವ ಇಂಥ ದೇಶದಲ್ಲಿ ಇದ್ದಾನೆ, ಹೀಗೆ ದಾನಿ ಇದ್ದಾನೆ, ಇಷ್ಟೆಲ್ಲ ಐಶ್ವರ್ಯ ಇದೆ, ಇಷ್ಟೆಲ್ಲ ಐಶ್ವರ್ಯಗಳನ್ನು ಅವನು ಕೊಡ್ತಾನೆ ಅಂತ ಕೇಳಿದ್ರಿ. ಕೇಳಿದ ಮಾತ್ರಕ್ಕೇನೆ ನಿಮ್ಮ ಶೋಕಮೋಹಗಳು ಹೋಯ್ತೇನು? ಹಾಗೆ ಭಗವಂತ ಇದ್ದಾನೆ, ಲಕ್ಷ್ಮೀಪತಿ ಇದ್ದಾನೆ, ಸಚ್ಚಿದಾನಂದಮಯನಾಗ್ಯಾನ, ಅನಾದ್ಯನಂತ ಕಾಲದಿಂದ ಹಿಂಗೆ ನಡೆಸ್ಕೊಂಡು ಹೋಗ್ತಾನೆ ಅಂತ ಕೇಳಿದ ಮಾತ್ರಕ್ಕೆ ಶೋಕ ಮೋಹ ಯಾಕೆ ಹೋಗ್ಬೇಕ್ರಿ? ಪ್ರಶ್ನೆ ಅರ್ಥ ಆಯ್ತಾನು? ರಾಯರು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ರಲ್ಲ. ಅದಕ್ಕೆ ಅದನ್ನು ಅಲ್ಲಿಗೆ ಹೇಳಲಾರ್ದೆ ಇಲ್ಲಿಗೆ ತೊಳಿಗೆ ಸ್ಟಾರ್ಟ್ ಮಾಡಿದೆ. ಅಂದರೆ ಎಲ್ಲ ಸರಿ. ಈಗ ಒಬ್ಬ ರಾಜ ಇದ್ದಾನ ಅಂದ ಮಾತ್ರಕ್ಕೆ ಅವನ ವಾರ್ತೆ ಕೇಳಿದಾಗ ಶೋಕ ಮೋಹಗಳು ಹೋಗುವುದಿಲ್ಲ. ಅವ ಇದ್ದಾನ್ರಿ, ಭಾರೀ ದಾನಿ ಇದ್ದಾನೆ ನೋಡ್ರಿ, ಅವ ನಾ ಹೋಗಿ ಅವನ ಭೇಟಿಯಾಗಿ ಅವ ನನಗೆ ಕೊಟ್ಟಾಗಲೇ ನನಗೆ ಆಗಬೇಕೋ ವಿನಃ ಇಲ್ಲದೆ ಹೋದರೆ ವಾರ್ತೆ ಕೇಳಿದ್ರೆ ಇದ್ರೂ ಇದ್ದಾನ ನನಗೇನಾಗಬೇಕಾಗ್ಯದ ಅನ್ನುವಂತಹ ವಿಚಾರ ಬರ್ತದೆ. ಹಾಗಲ್ಲ ಅಂತ ಹೇಳಲಿಕ್ಕಾಗಿ ಈ ಉಪನಿಷತ್ತು ಹೊರಟದ್ದು, ಈ ಮಂತ್ರ ಹೊರಟದ್ದು. ಅಪ್ಪ ಹಿಂಗೆ ಈ ರಾಜಾನ್ಗತೆ ಆ ರಾಜ ಅಂತ ತಿಳಿಬೇಡ್ರಿ. ಅವನು ಶುಕ್ರ, ಅವರಣ, ಇವುಗಳನ್ನೆಲ್ಲ ಹೇಳಿಕತ್ತಿದ್ದು ಯಾಕ ಆ ಮಂತ್ರ ಅಂದರೆ ಈ ಕಾರಣಕ್ಕೆ. ಈ ರಾಜನನ್ನು ತಿಳಿದ್ರೆ ಹಂಗೆ, ಅವ್ರು ಹಂಗಲ್ಲ. ಈಗ ಯಾರು ಹೋಗ್ತಾರಲ್ಲ ಪರಮಾತ್ಮನ ಕಡೆಗೆ, ಭಗವದ್ಜ್ಞಾನ ಮಾತ್ರೇಣ ಕುತೋ ಮೋಹಾದ್ಯಭಾವ, ಭಗವಂತನ ಜ್ಞಾನ ಮಾತ್ರದಿಂದಲೇ ಮೋಹಾದಿಗಳ ಅಭಾವ ಹೇಗಾಗ್ತದೆ ಇತ್ಯತಃ ಸ ಇತಿ ಅಂತ ಖಂಡಾರ್ಥದೊಳಗೆ ರಾಯನ ಮೊದಲಿಗೆ ತೊಗೊಂಡ್ರದನ್ನು. ಅರ್ಥ ಆಯ್ತಾ? ಅಂದ್ರೆ ಬರೀ ಅಷ್ಟು ತಿಳಿದ್ರೆ ಅಂತ ಏನಾಗುವುದಿಲ್ಲ. ಸಹ ಜ್ಞಾನಿ ಪರ್ಯಗಾತ್, ಆ ಜ್ಞಾನಿ ಏನು ಮಾಡಿದ್ದಾನೆ? ಹೊಂದಿದ್ದಾನೆ. ಹೇಗೆ ಹೊಂದಿದ್ದಾನೆ ಅಂತನ್ನುವಂತಹ ಪ್ರಶ್ನೆಗೆ ಪರ್ಯಗಾತ್ ಅಂದರೆ ಹೊಂದಿದವನಾದನು. ಹೌದಾ? ಎಂತಹ ಭಗವಂತನನ್ನು ಈ ನೀವು ನೋಡತಕ್ಕಂತಹ ರಾಜರುಗಳಲ್ಲ. ಕವಿ, ಸ್ವಯಂಭೂ, ಮನೀಷಿ, ಪರಿಭೂ, ಸ್ವಯಂಭೂ, ಯಥಾ ತಥ್ಯತಃ ಅರ್ಥಾನ್ ವೇದದಾತ್ ಶಾಶ್ವತೀಭ್ಯ ಸಮಾಭ್ಯ. ಈ ಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ಭಗವಂತನನ್ನು ಹಂಗೆ ಹೊಂದಿದವನಿಗೆ ಅಂದ್ರೆ ಅವಂಗ ಶೋಕ ಇಲ್ಲ, ಕವಿಯಾಗಿದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ,
ಈಗ ಈ ರಾಜನ ಕಡೆಗೆ ಹೋಗ್ಬೇಕು ಅಂದಾಗ ಈ ರಾಜನ ಪಿ ಎಗ ನನಗೆ ಏನೋ ಒಂದ್ಸರಿ ಜಗಳ ಆಗಿದೆ, ಮತ್ತು ಈ ರಾಜನ ಪಿ ಎ ನಾ ಹೋಗ್ಕೊಂಡು ಕೊಡಬೇಡ್ರಿ ಅವ್ನು ಅಂತ ಏನಾರು ಹೇಳ್ಬಿಟ್ಟಂದ್ರೆ ಅಂತ ಡೌಟ್ ಬರ್ತದೆ, ಶೋಕ ಉಳಿತದೆ. ಈಗ ನನ್ನ ಕಡೆಗೆ ಏನೋ ಒಂದು ಕೆಲಸ ಆಗಬೇಕಾಗಿರ್ತದೆ, ನೀವು ಬರಬೇಕಾಗಿರ್ತದೆ, ನೀವು ನನ್ನನ್ನು ಭೇಟಿ ಆಗಬೇಕಾದ್ರೆ ಯಾರ್ದೋ ಮುಖಾಂತರ ಬರಬೇಕಾಗಿರ್ತದೆ, ಅದು ನನ್ನ ಪಿ ಎಗೆ ಹೇಳಿ ನೀವು ಬರಬೇಕಾಗಿರ್ತದೆ. ನನ್ನ ಪಿ ಎಗೆ ನಿಮ್ಗೆ ಏನೋ ಒಂಥರ ವಾದ ವಿವಾದ ಆಗಿರ್ತದೆ, ನನ್ನ ಕಡೆ ಕೆಲಸ ಆಗಬೇಕಾಗಿರ್ತದೆ, ನನ್ನ ಪಿ ಎ ಕಡೆ ಒಂದು ವಿವಾದ ಆಗಿರ್ತದೆ, ನಿಮಗೆ ಬರ್ಬೇಕಾದ್ರೆ ಏನು ಅಳಕಿರ್ತದೆ? ಈ ಪಿ ಎ ಎಲ್ಲರೂ ಅಡ್ಡ ಹಾಕಿದಾರೆ ಇಂಥವು ಏನೋ ಒಂದು ದುಃಖಗಳು ಕಣ್ಣಿಗೆ ಕಾಣ್ತಾವೆ. ಹಿಂಗಲ್ಲೂ ಮರ ನಮ್ಮ ಭಗವಂತ ಅವ ಶುಕ್ರ ಶೋಕರಹಿತ. ಹೀಗಾಗಿ ಅವನನ್ನು ಯಾರು ಹೊಂತಾರೋ ಅವರಿಗೂ ಯಾವ ಗುಣ ಕೊಡ್ತಾನವ? ಶುಕ್ರತ್ವವನ್ನು ಕೊಡ್ತಾನೆ, ಶೋಕರಾಹಿತ್ಯವನ್ನೇ ಕೊಡ್ತಾನೆ ಭಗವಂತ. ಭಗವಂತ ಸರ್ವಜ್ಞ. ಭಗವಂತ ನೀನು ಸರ್ವಜ್ಞನಾಗಿದ್ದೀಯ ಅಂತ ನೀನು ಚಿಂತನೆ ಮಾಡಿದರೆ ಭಗವಂತ ನಿನಗೇನು ಕೊಡ್ತಾನ? ಸರ್ವಜ್ಞತ್ವವನ್ನು ಕೊಡ್ತಾನೆ. ನಿನ್ನ ಮಟ್ಟಿಗೆ ಬ್ರಹ್ಮದೇವರಟ್ಟು ಸರ್ವಜ್ಞತ್ವವನ್ನು ಕೊಡಲಿಕ್ಕಿಲ್ಲ, ರುದ್ರದೇವರಟ್ಟು ಸರ್ವಜ್ಞತ್ವವನ್ನು ಕೊಡಲಿಕ್ಕಿಲ್ಲ, ಇಂದ್ರಾದಿ ದೇವತೆಗಳಟ್ಟು ಸರ್ವಜ್ಞತ್ವವನ್ನು ಕೊಡಲಿಕ್ಕಿಲ್ಲ. ನಿಮ್ಮ ಯೋಗ್ಯತಾ ಎಷ್ಟದ, ನಿನಗೆಷ್ಟು ದಕ್ಕತದ ಅಷ್ಟು ಸರ್ವಜ್ಞತ್ವವನ್ನು ಭಗವಂತ ನಿನಗೆ ಕೊಟ್ಟೇ ಕೊಡ್ತಾನೆ. ಅದರ ಭಗವಂತನನ್ನ ನೀನು ಹೇಗೆ ಉಪಾಸನೆ ಮಾಡ್ತೀಯ ಅದರಂತೆ ನಿನಗೆ ಫಲ. ನಾನು ಭಗವಂತನ ನಿರ್ಗುಣ ನಿರಾಕಾರ ನಿಷ್ಕ್ರಿಯ ಅಂತ ಉಪಾಸನೆ ಮಾಡಿದರೆ ನಿನ್ನೂ ಹಾಗೆ ಹೋಗಿದ್ದಾನೆ. ನಿರ್ಗುಣ ನಿರಾಕಾರ ನಿಷ್ಕ್ರಿಯನನ್ನ ಹಾಗೆ ಮಾಡಿ ಹೋಗಿದ್ದಾನೆ. ಸಜ್ಞಾನಾನಂದ ಮೂರ್ತಿ ನೀನು ಅಂತ ಅದಕ್ಕೆ ಹೇಳಿದ್ದಿದಲ್ಲ. ವರಾಹ ಪುರಾಣ ಯಾಕೆ ಹೇಳ್ತು ಅಂದ್ರೆ ಹಿಂಗೆ ತಿಳಿರಿ ಅಂತ. ಸಜ್ಞಾನಾನಂದ ಮೂರ್ತಿ ನೀನು ಅಂತ ಭಗವಂತನನ್ನು ಚಿಂತನೆ ಮಾಡಿದಾಗ ಭಗವಂತ ನಮಗೆ ಎಂತಹ ದೇಹವನ್ನು ಕೊಡ್ತಾನೆ? ಸಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ದೇಹವನ್ನೇ ಕೊಡ್ತಾನೆ. ಅಂದರೆ ಮೋಕ್ಷದೊಳಗೆ ಅಂತಹ ದೇಹವನ್ನು ಕೊಡ್ತಾನೆ. ಸ್ವರೂಪಭೂತದಲ್ಲಿ ನಮಗೇನು ಆನಂದ ಇದೆಯೋ ಆ ಆನಂದಾತ್ಮಕವಾಗಿರ್ತಕ್ಕಂತಹ ಚಿದಾನಂದಾತ್ಮಕವಾಗಿರ್ತಕ್ಕಂತಹ ದೇಹವನ್ನೇ ಭಗವಂತ ನಮಗಲ್ಲಿ ಕೊಡ್ತಾನೆ. ಹಾಗಿರುವಾಗ ಯಾಕೆ ಶೋಕ ಮೋಹ ಆಗ್ತವ? ಪ್ರಶ್ನೆ ಶೋಕ ಮೋಹ. ಇದು ಪ್ರಾಕೃತ ದೇಹ ಆದ್ದರಿಂದಾಗಿ ಶೋಕ ಮೋಹಾದಿಗಳು. ಭಗವಂತನನ್ನ ಅಪ್ರಾಕೃತ ಅಂತ ಚಿಂತನೆ ಮಾಡಿದಾಗ ಮೋಕ್ಷ ಸಾಧನೆ ಆದಮೇಲೆ ಇವತ್ತು ಉಪಾಸನೆ ಮಾಡೀನಿ ಅಂದ್ರೆ ನಾಳೆ ನಾ ಹಂಗಾಗ್ತೇನೆ ಅಂದ್ರೆ ಈಗ ನಾನು ಹೋದ ತಕ್ಷಣ ಏನು ಮುಗಿತು ನನ್ನ ದೇಹ ಮುಗಿತು ಅಂದ್ರೆ ನಾ ಇನ್ನು ಹೋದೆ ಅಂದ್ರೆ ನಾಳೆ ನಂದು ಚಿದಾನಂದಾತ್ಮಕವಾಗಿನ ದೇಹ ಬರ್ತದೆ ಏನ್ರಿ ಅಂತ ಕೇಳಬಾರ್ದು. ಮತ್ತೆ ನಮ್ಮ ಸಾಧನೆ ಮುಗಿಬೇಕಲ್ಲ. ಇವತ್ತು BSc ಅಡ್ಮಿಷನ್ ಮಾಡಿಸೀನಿ, ನಾ ಇವತ್ತು BE ಅಡ್ಮಿಷನ್ ಮಾಡಿಸೀನಿ, ಇವತ್ತು ಅಡ್ಮಿಷನ್ ಮಾಡಿಸಿ ನಾಳೆ ಒಂದು ಎಕ್ಸಾಮ್ ಬರೆದುಕೊಂಡು ಮುಗಿದ ಹೋಗ್ತಾನೆ ಅದು ಇಲ್ಲ. ಆ ಕೋರ್ಸ್ ಎಷ್ಟು ಸೆಮ್ಮವ ಅಷ್ಟು ಬರೀಲೇಬೇಕಲ್ಲ. ಹಂಗೆ ಎಷ್ಟು ಜನ್ಮಗಳು ನಮಗೆ ಬರ್ತಾವೋ ಅಷ್ಟು ಜನ್ಮಗಳಲ್ಲಿ ನಾವು ಸಾಧನೆಗಳನ್ನು ಮಾಡಲೇಬೇಕು. ಮಾಡಿದಾಗಲೇ ಅದಕ್ಕೆ ಫಲ ಸಿಗುವುದು. ಸಿಕ್ಕ ಫಲ ಇಂತಹ ಫಲ ಸಿಗುತ್ತದೆ ಅನ್ನೋದನ್ನು ಈ ಉಪನಿಷತ್ತು ತಿಳಿಸ್ತಾ ಇದೆ ಎಂಬುದಾಗಿ ತಿಳಿಸಿ ಅನಂತರದಲ್ಲಿ ಮುಂದಿನ ಮಂತ್ರಕ್ಕೆ ಪೀಠಿಕೆಯನ್ನು ರಾಘವೇಂದ್ರ ಗುರುಸಾರ್ವಭೌಮರು ಹಾಕ್ಲಿಕ್ಕತ್ತಾರೆ. ವಿಜಾನತೋ ಅನುಪಶ್ಯತ ಇತ್ಯತ್ರ ಯಥಾವತ್ ಪರಮಾತ್ಮ ಜ್ಞಾನಂ ಮುಕ್ತಿ ಹೇತುರಿತ್ಯುಕ್ತಂ ತಜ್ಞಾನಂ ಮಿಥ್ಯಾಜ್ಞಾನನಿಂದ ಸಮುಚ್ಚಿತಮೇವ ಮುಕ್ತಿ ಹೇತುರ್ನ ಕೇವಲಂ ಇತ್ಯಾಹ ಅಂಧಂ ತಮ ಇತ್ಯಾದಿ ಮಂತ್ರತ್ರಯೇಣ. ಅಪ್ಪ ಇಲ್ಲಿ ತನಕ ಏನು ಕೇಳೇವೋ ಕೇಳಿ ಆದ ಮೇಲೆ ನಾವು ಅಕಸ್ಮಾತ್ತಾಗಿ ಮಿಥ್ಯಾಜ್ಞಾನಾದಿಗಳನ್ನು ನಿಂದ ಮಾಡಲಿಲ್ಲ ಅಂದ್ರೆ ಆಗ್ತಕ್ಕಂತಹ ಅನರ್ಥ ಏನು ಅಂದರೆ ಯಾವಾಗಲೂ ಮಾತಾಡಬೇಕಾದರೆ ಸತ್ಯವನ್ನೇ ಮಾತನಾಡಬೇಕು, ಮಿಥ್ಯಾಜ್ಞಾನವನ್ನು ಮಾತನಾಡಬಾರ್ದು. ಬರೇ ಮಿಥ್ಯಾ ತಿಳುವಳಿಕೆ ನಮಗಿರೋದಷ್ಟ ಅಲ್ಲ, ಮಿಥ್ಯಾ ತಿಳುವಳಿಕೆ ಯಾರಿಗಿದೆ ಅವರಿಗೆ ತಿಳಿಸಿ ಹೇಳಬೇಕು. ಅಪ್ಪ ಇದು ಈ ಕಾರಣದಿಂದ ಮಿಥ್ಯಾ ತಿಳುವಳಿಕೆ, ತಪ್ಪು ತಿಳುವಳಿಕೆ, ಈ ತಪ್ಪು ತಿಳುವಳಿಕೆಯನ್ನು ತಿಳಿಬೇಡ, ಅದರ ಅನರ್ಥ ಹೀಗಿದೆ ಅಂತ ತಿಳಿಸಿ ಹೇಳಬೇಕು. ತಿಳಿಸಿ ಹೇಳಿಲ್ಲ ಅಂದರೆ ಆಗ ಪೂರ್ಣ ಫಲ ಬರಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನಿಯ ಕರ್ತವ್ಯ. ಜ್ಞಾನಿಯ ಕರ್ತವ್ಯ ಏನು ಅಂದರೆ ತಾನೇನು ಸರಿಯಾಗಿ ತಿಳಿದಿದ್ದಾನೋ ಅದನ್ನು ಜಗತ್ತಿಗೆ ಚೆಂದಾಗಿ ತಿಳಿಸ್ಕೊಡ್ಬೇಕು. ಮನಸ್ಸಿಗೆ ಹರ್ಟ್ ಆಗೋ ರೀತಿಯಾಗಿ. ಉದಾಹರಣೆಗೆ ಎಲ್ಲ ಮಾಧುರ್ದ ಏಕಾದಶಿ ಒಂದೇ ಆಗಬೇಕು, ಅದಾಗದೇ ಇದ್ದ ಮಾತು ವಿಷಯ, ಅದು ಆಗದೇ ಇದ್ದದ್ದೇ ಸುಮ್ಮನೆ ಅದು ಗಂಟ ಹರ್ಕೊಂಡಂಗೆ ಅದಾಗದೇ ಇದ್ದಂಥ ವಿಷಯ, ನಿರರ್ಥಕ ಪ್ರಯತ್ನ. ಯಾರೂ ತಮ್ಮ ಬೇರೆ ಮೇಲ್ನೋಟಕ್ಕೆ ನಮ್ಮ ಹಠ ಬಿಡ್ತೀವಿ ಅಂತ ಹೇಳ್ತಾರೋ ವಿನಃ ಯಾರೂ ಬಿಡುವುದಿಲ್ಲ. ಬಿಡ್ಲಿಕ್ಕೆ ಬಂದೀವಿ ಅಂತ ಹೇಳ್ತಾರೆ, ಒಳಗೊಂದು ತಂತ್ರಗಾರಿಕೆ ಬೇರೆನೇ ಮಾಡಿರ್ತಾರೆ. ಸೊಸೈಟಿ ಒಳಗೊಂದು ಬೇರೆನೇ ತೋರಿಸಿರ್ತಾರೆ. ನಾವೆಲ್ಲರ ಜೊತೆಗೆ ಸಾಮರಸ್ಯದಿಂದ ಇದ್ದೀವಿ ಅಂತ ಮೇಲ್ನೋಟಕ್ಕೆ ಸಮಾಜಕ್ಕೆ ತೋರಿಸ್ತಾ ಇರ್ತಾರೆ, ಒಳಗಡೆ ಒಂದು ಬೇರೆನೇ ಇರ್ತಾರೆ. ಹೀಗಾಗಿ ಅದು ನಾನು ನಿಮ್ಮ ಜೊತೆ ಒಳಗೆ ಜಗಳಾಡಿ ಒಳಗೆ ಭಾಳ ನಿಮ್ಗೆ ಹಿಂಸೆ ಮಾಡೋ ಹಂಗೆ ಮಾಡಿ ಪಬ್ಲಿಕ್ನೊಳಗೆ ಕಂಚಿಯವ್ರು ಬರಲಿ, ನಾನು ಬೇಕಾದಾಗ ಮಾತಾಡ್ತೀನಿ, ಸಿದ್ಧಿದ್ದೀನಿ ನಾನು ಅಂತಂದ್ರೆ ನೀವು ಬರ್ಲಿಕ್ಕೆ ಸಿದ್ಧಿರ್ತೀರಿ. ನಾನು ಹಿಂಸೆ ಮಾಡಿದ್ದಕ್ಕೆ ನಿಮ್ಮ ಮನಸ್ಸಿಗೆ ನೋವಾಗಿರ್ತಿದ್ದಿಲ್ಲ, ನೀವು ಬರ್ಲಿಕ್ಕೆ ಸಿದ್ಧರಾಗ್ತೀರಿ. ಅವಾಗ
ಅದು ಸೊಸೈಟಿ ಗೊತ್ತಿರುವುದಿಲ್ಲ. ಸೊಸೈಟಿ ನೋಡ್ರಿ ಇವ್ರು ಎಷ್ಟು ಚಂದ ಕರ್ಲಿಕ್ಕಿದ್ದಾರೆ, ಪಾಪ ಮಳಿಗೆ ಆಚಾರ ಎಷ್ಟು ಚಂದ ಕರ್ಲಿಕ್ಕಿದ್ದಾರೆ, ಆ ಕಂಚಿಯವರೇ ಬರೋವಲ್ರು ನೋಡಿ ನೀವು ಅಂತೀರಿ. ಅದ ಕಂಚಿಯವರಿಗೆ ನೋವು ಏನದ ಅಂತ ಗೊತ್ತದಲ್ಲ, ನಾನು ಹಿಂಸೆ ಎಷ್ಟು ಕೊಟ್ಟಿನಿ ಅಂತ ಗೊತ್ತದಲ್ಲ. ಹೌದಾ? ಇಲ್ಲಿ ಹೇಳಬೇಕಾದ್ರೆ ನೀವು ಹಿಂಗೆ ಏಕಾದಶಿ ಮಾಡಿದ್ರೆ ಸರಿ ಹೋಗ್ತದೆ ಅಂತ ಹಿಂಗೆ ಮನಸ್ಸಿಗೆ ಹರ್ಟ್ ಆಗುವಂಗೆ ಹೇಳೋದಕ್ಕಿಂತ ಒಂದು ಹೇಳಕ್ಕೊಂದು ದಾರಿ ಇರ್ತದೆ ಇಲ್ಲ, ಅದಕ್ಕೆ ಹೇಳೋ ಒಂದು ಸೌಜನ್ಯತೆ, ಒಂದು ಕ್ರಮ ಅನ್ನೋದು ಇರ್ತದೆ ಇಲ್ಲ. ಅಲ್ಲ, ನೀವು ಹೀಗೆ ಏಕಾದಶಿಗಳ ವ್ಯತ್ಯಾಸ ಮಾಡಿದರೆ ಹೀಗಾಗುವಂತಹ ಒಂದು ಅನಾಹುತಗಳಾಗಬಹುದು, ಅಥವಾ ಇದನ್ನು ಹೀಗೆ ಸರಿ ಕೂಡಿಸಿದರೆ ಇಂತಹ ಲಾಭಗಳಿರಬಹುದು. ಇದು ನನ್ನ ವಿಮರ್ಶೆ ಅಥವಾ ಸೊಸೈಟಿಯ ದೃಷ್ಟಿಕೋನದಲ್ಲಿ ನೋಡಿಕೊಂಡು ನಾನು ಈ ರೀತಿಯಾಗಿ ಹೇಳ್ತಾ ಇರೋದು. ಆದ್ದರಿಂದಾಗಿ ಧರ್ಮಶಾಸ್ತ್ರ, ಸಮಾಜ ಇವಕ್ಕನುಗುಣವಾಗಿ ನಾವು ಈ ರೀತಿಯಾಗಿ ಮಾಡಿದರೆ ಸರಿ ಇರ್ತದೆ ಅಂತನ್ನೋದು ನನ್ನ ಒಂದು ತಿಳುವಳಿಕೆ ಅಂತ ಅಂದಾಗ ಯಾರಿಗಾದರೂ ಒಂದು ಭಾವನೆ ಬರ್ತದೆ. ನೀ ಪಾಠಕ್ಕೆ ಬಂದರೆ ನಿನಗೆ ಜ್ಞಾನ ಬರ್ತದಪ್ಪ, ನಿನ್ನ ತಿಳುವಳಿಕೆ ಬರ್ತದೆ, ಅಜ್ಞಾನ ಹೋಗ್ತದೆ, ನೀನು ಪಾಠವನ್ನು ಕೇಳು ಅಂದರೆ ಪಾಠವನ್ನು ಕೇಳಲಿಕ್ಕೆ ಸಿದ್ಧ ಆಗ್ತೀವಿ. ನೀ ಪಾಠಕ್ಕೆ ಬರಲ್ಲ ಅಂದ್ರೆ ನೀನು ಹಂಗಾಗ್ತದೆ, ನೀನು ಹಿಂಗಾಗ್ತದೆ, ನೀನು ಅದಾಗ್ತಿ ಇದಾಗ್ತಿದ್ದು ಏನಾಗ್ತಾನೆ ಆಗ್ತಾನೆ ಹೋಗಿ ನೀ ಯಾವ ಮಾತನಾಡೋಣ ಅಂತ. ಹೌದಲ್ಲ? ಹಾಗೆ ಹೇಳಬೇಕು ಅಂತಾರೆ. ತಪ್ಪು ತಿಳುವಳಿಕೆ ಅಂದಾಕ್ಷಣಕ್ಕೆ ಏಕಾದಶಿ ತಪ್ಪಿಲ್ಲ. ಈ ಉದಾಹರಣೆ ಕೊಟ್ಟದ್ದು ಹೇಳುವವರ ಶೈಲಿ ಸರಿ ಇಲ್ಲ ಅಂತ ಹೇಳಿಕತ್ತೀನಿ. ಅದರ ಶೈಲಿ ಮನುಷ್ಯನ ಮೇಲೆ ದುಷ್ಪರಿಣಾಮ ಕೊಡುತ್ತದೆ. ನಾನು ಹೇಳುವ ಶೈಲಿ ಮನುಷ್ಯನಿಗೆ ಸತ್ಪರಿಣಾಮವನ್ನು ಕೊಡಬೇಕಾದ ಶೈಲಿ ವಿಷಯಕವಾಗಿ ನಾನು ಉದಾಹರಣೆ ಕೊಟ್ಟದ್ದು ಏಕಾದಶಿ. ಆದರೆ ಏಕಾದಶಿ ಮಠದ ಏಕಾದಶಿಗಳು ತಪ್ಪಿಲ್ಲ. ಅದು ಯಾವ ಮಠದ್ದೇ ಇರಲಿ, ಉತ್ತರಾದಿ ಮಠದವ್ರದ್ದೇ ಇರಲಿ, ರಾಯರ ಮಠದವ್ರದ್ದೇ ಇರಲಿ, ವ್ಯಾಸರಾಜ ಮಠದವ್ರದ್ದೇ ಇರಲಿ, ಯಾರದೇ ಇರಲಿ, ಉಡುಪಿ ಮಠದವ್ರದ್ದೇ ಇರಲಿ, ಅವರವರ ಸಂಪ್ರದಾಯ, ಅವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಅವರವರು ಏಕಾದಶಿಯನ್ನು ಮಾಡ್ತಾರೆ. ಅದರ ಬಗ್ಗೆ ನಾವು ಪ್ರಶ್ನೆನೇ ಎತ್ತಬಾರದು. ಪಂಚಾಂಗದಾಗ ಎತ್ತಬಾರ್ದಾರ ಏಕಾದಶಿಯನ್ನು ಮಾಡಬೇಕು, ಅದು ನಮ್ಮ ಧರ್ಮ. ಪಂಚಾಂಗ ಕರ್ತೃಗಳು ನೀವಲ್ಲ, ಆ ಪಂಚಾಂಗ ಬರೆಯೋ ಶಕ್ತಿ ನಿಮಗಿಲ್ಲ, ಆ ಗಣಿತ ನಿಮಗೆ ಗೊತ್ತಿಲ್ಲ, ಆ ಧರ್ಮಶಾಸ್ತ್ರ ನೀವು ಓದಿಲ್ಲ, ಆ ಗಣಿತ ಶಾಸ್ತ್ರ ನಿಮಗೆ ಗೊತ್ತಿಲ್ಲ. ಅಂದಮೇಲೆ ನೀವು ಅದ್ರ ಬಗ್ಗೆ ಮಾತನಾಡೋ ಇದನ್ನೇ ಇಲ್ಲ, ನೀವು ಹಕ್ಕೇ ಇಲ್ಲ, ನೀವು ಅದ್ರ ಬಗ್ಗೆ ಮಾತನಾಡೋ ಹಕ್ಕೇ ಇಲ್ಲ. ನೀವು ಅದನ್ನು ಅಧ್ಯಯನ ಮಾಡಿದರೆ ಪ್ರೂವ್ ಮಾಡಿ ಯಾರ ಜೊತೆ ಮಾತಾಡಿರಿ, ಸೊಸೈಟಿ ಜೊತೆಗಲ್ಲ, ಪಂಚಾಂಗ ಬರೆದವ್ರ ಜೊತೆ ಮಾತಾಡಿ. ಸುಳ್ಳು ಸೊಸೈಟಿ ಜೊತೆ ಮಾತಾಡಿ ಕಲಹ ಯಾಕೆ ಅನ್ನಿಸ್ತೇವೆ? ಅರ್ಥ ಆಯ್ತಿಲ್ಲ. ನಾನು ಕೇವಲ ಶೈಲಿಯ ವಿಷಯಕವಾಗಿ ಉದಾಹರಣೆಯನ್ನು ತೆಗೆದುಕೊಂಡದ್ದೋ ವಿನಃ ಏಕಾದಶಿ ವಿಷಯಕ್ಕಲ್ಲ. ಏಕಾದಶಿ ನಮ್ಮ ಮಠಗಳಲ್ಲಿ, ನಮ್ಮ ಮಠದ ಪಂಚಾಂಗಗಳಲ್ಲಿ ಬರದದ್ದೇ 100ಕ್ಕೆ 100 ಸತ್ಯ ಎನ್ನುವ ವಿಶ್ವಾಸದಿಂದಲೇ ಅದು 2 ಬರಲಿ 3 ಬರಲಿ, ಇವತ್ತು ಬರಲಿ ನಾಳೆ ಬರಲಿ, ಆ ಶ್ರದ್ಧೆ ವಿಶ್ವಾಸದಿಂದಲೇ ಅದು ಸರಿನೇ ಇದೆ, ತಪ್ಪಿಲ್ಲ ಅಂತೇನಿಲ್ಲ. ಅದು ತಪ್ಪದಂತ ತಿಳಿಲೇಬೇಡ್ರಿ, ಅದು ತಪ್ಪಿಲ್ಲವೇ ಇಲ್ಲ, ಎಷ್ಟೋ ತಪ್ಪಿಲ್ಲ, ಅದು ಸತ್ಯವೇ ಇರ್ತದೆ. ಯಾಕಂದ್ರೆ ಅವ್ರಿಗೆ ಜಗತ್ತು ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಇದೆ, ನಿನ್ನ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಇಲ್ಲ. ಅದು ಗುರುತರವಾದ ಜವಾಬ್ದಾರಿ ಯಾವುದದ ಅವರಿಗೆ? ಜಗತ್ತು ನಡೆಸಿಕೊಂಡು ಹೋಗತಕ್ಕಂತಹ ಗುರುತರ ಜವಾಬ್ದಾರಿಯಿಂದ ಅವರು ಜಗದ್ದು ಗುರುಗಳು ಅಂತಾಗಿ ಕೂತಾರಲ್ಲ. ಹೌದಲ್ಲ? ನನ್ನೊಂದು ಮನೆ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನನಗೆ, ಸಂಸ್ಥೆ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಒಬ್ಬ ಸಂಸ್ಥಾಪಕನಿಗೆ, ಹೌದಲ್ಲ? ರಾಜ್ಯವನ್ನು ನಡೆಸಿಕೊಂಡು ಹೋಗೋ ಜವಾಬ್ದಾರಿ ಒಬ್ಬ ಮುಖ್ಯಮಂತ್ರಿಗೆ, ದೇಶವನ್ನು ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಪ್ರಧಾನಮಂತ್ರಿಗೆ. ಹಾಗೆ ದೇಶದ ಸಾತ್ವಿಕ ಜನರನ್ನು ಉದ್ಧಾರ ಮಾಡಬೇಕು ಅನ್ನೋ ಕಾರಣದಿಂದಲೇ ಆ ಪೀಠದಲ್ಲಿ ಕುಳಿತಿದ್ದಲ್ಲಿ ಅವರಿಗಿದ್ದಷ್ಟು ಜವಾಬ್ದಾರಿ ನಮಗಿರ್ತದೆ. ನನಗೊಂದು 4 ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಊಟಕ್ಕೆ ಹಾಕಿದ್ರೆ ನನ್ನ ಜವಾಬ್ದಾರಿ ಮುಗೀತು. ಹೌದಲ್ಲ? ಇಡೀ ದೇಶದ ಜನರಿಗೆ ಊಟಕ್ಕೆ ಹಾಕ್ಬೇಕಂತ ನಾನು ವಿಚಾರ ಮಾಡೋದಿಲ್ಲ, ಯಾಕಂದ್ರೆ ನನ್ನ ಯೋಗ್ಯತೆ ಅದಲ್ಲ. ಪ್ರಧಾನಮಂತ್ರಿ ಮಾತ್ರ ಇದನ್ನು ಯೋಚನೆ ಮಾಡ್ತಾರೆ. ಒಂದು ಮನೆ ವಿಚಾರ ಮಾಡೋದಲ್ಲ ಪ್ರಧಾನಮಂತ್ರಿ, ವಿಚಾರ ಮಾಡಬೇಕಾದ್ರೆ ದೇಶದ ಹಿತಚಿಂತನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ಜಗದ್ಗುರುಗಳ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ ಅವರು ಅಂದರೆ ಅದರ ತಾತ್ಪರ್ಯ ಏನು? ಇಡೀ ಜಗತ್ತು ಧರ್ಮದಿಂದ ನಡೆದುಕೊಂಡು ಹೋಗತಕ್ಕಂತಹ ಗುರುತರವಾದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಅಂದರೆ ಅವ್ರ ಜವಾಬ್ದಾರಿ ಬಗ್ಗೆ ಮಾತನಾಡೋರು ನಾವೇ ಆಗಬೇಕು. ನಾವು ಒಂದು ಲೌಕಿಕದೊಳಗೆ ಏನಾದರೂ ಕೆಲಸ ಮಾಡಬೇಕಂದ್ರೆ ನನ್ನ ಆಫ್ ದಿ ಯುವರ್ ಬಿಸ್ನೆಸ್ ಶಟಪ್ ಆ್ಯಂಡ್ ಗೆಟ್ ಔಟ್ ಅಂತ ಬೈತವೇ ಇಲ್ಲ, ಇದು ನಿನ್ನ ಕೆಲಸ ಎಲ್ಲ ಹೋಗಂತ ಬೈತವೇ ಇಲ್ಲ ನಾವು. ಮತ್ತು ಅವರು ತಲೆ ವಿಷಯಕ್ಕೆ ನಾವು ತಲೆ ಹಾಕೋದು ನಮ್ಮದೇ ಕ್ಷಣ. ಅರ್ಥ ಆಯ್ತಾ? ಅಂದರೆ ನಿಮ್ಗೆ ಒಂದು ಉದಾಹರಣೆ ಕೊಟ್ಟೆ, ಹೇಳಬೇಕಾದ ಅಂದರೆ ಇತ್ತೀಚೆಗೆ ಜಾಲತಾಣಗಳಲ್ಲಿ ಭಾಳ ಓಡಾಡಿಕತ್ತದಕ್ಕೆ ಅದನ್ನು ನಾನು ಉದಾಹರಣೆ ಕೊಟ್ಟೆ. ಇದನ್ನೇ ಯಾಕೆ ಕೊಟ್ಟರೆ ಅಂತ ನೀವು ಅನ್ಬೋದು. ಇತ್ತೀಚೆಗೆ ಅದಷ್ಟೇ ಕ್ಲಿಪ್ಪು ಎಲ್ಲ ಕಡೆ ಓಡಾಡಿಕತ್ತವೆ. ಎಲ್ಲ ಮಾತುಗಳು ನೀವು ಪ್ರತಿಭಟನೆ ಮಾಡಿರಿ, ಸ್ವಾಮಿಗಳು ಮುಂದೆ ಹೋಗ್ಕೊಡ್ರಿ, ನೀವು ದಂಡಿಸ್ರಿ, ಇಂಥವೆಲ್ಲ ಮಾತುಗಳದ್ದು ಏನು ವಿಡಿಯೋ ಕ್ಲಿಪ್ ಬರ್ತಾ ಇದೆ, ಅದಕ್ಕೆ ಪ್ರತಿಯಾಗಿ ಹೇಳಿದೆ ಅಷ್ಟೇ. ಅದನ್ನು ನೀವೆಲ್ಲ ನೋಡಿದ್ರೆ ನಿಮಗೂ ಸಂಶಯ ಬರಬಾರದು ಅನ್ನೋ ಕಾರಣಕ್ಕಾಗಿ ನಿಮಗೆ ಅದನ್ನು ಉದಾಹರಣೆ ಕೊಟ್ಟು ಹೇಳಿ. ಅಂದರೆ ಹೇಳಬೇಕಾದ್ರೆ ಒಂದು ಶೈಲಿಯಲ್ಲಿ ಹೇಳಲೇಬೇಕು. ತಪ್ಪೇನಿದೆ, ಇದು ತಪ್ಪು ಅಂತ ಅನ್ನೋದನ್ನು ಹೇಳಿ ಅದನ್ನು ತಿದ್ದಲೇಬೇಕು. ತಿದ್ದದೇ ಹೋದರೆ ಆಗುವ ಅನರ್ಥ ಏನು? ತಪ್ಪು ಮಾಡಿದವನಿಗೆ ಏನು ಶಿಕ್ಷೆ ಇದೆಯೋ
ತಪ್ಪನ್ನು ತಿದ್ದದೇ ಇದ್ದವನಿಗೂ ಕೂಡ ಅಂತಹ ಶಿಕ್ಷೆ ಇದೆ ಅನ್ನೋದನ್ನು ಮುಂದಿನ ಮಂತ್ರಗಳಲ್ಲಿ ತಿಳಿಸಿಕೊಡ್ತಾರೆ ಅನ್ನೋದನ್ನು ಹೇಳ್ತಾರೆ. ಅದನ್ನು ನಾಳೆ ದಿವಸ ನೋಡುವಂತಹ ಪ್ರಯತ್ನವನ್ನು ಮಾಡೋಣಂತ. ಈಗ